ಹರೇ ಕೃಷ್ಣ. ಹರಿಬೋಲ್ ದಂಡವತ್ ಪ್ರಣಾಮ್ ಎಲ್ಲರಿಗೂ. ಇವತ್ತಿನ ಈ ಗೋಪಿ ಸೇನೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊದಲಿಗೆ ನಾನು ಪ್ರೇಯರ್ಸ್ ಇಂದ ಶುರು ಮಾಡ್ತೀನಿ. ಓಂ ಅಜ್ಞಾನಾತಿಮಿರಾಂಧಸ್ಯ ಜ್ಞಾನಾಂಜನಾಶಲಾಕಯ ಚಕ್ಷುರ್ ಉನ್ನಲೀತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಏನ ಭೂತಲೆ ಸ್ವಯಂ ರೂಪಂ ಕದಾ ಮಹ್ಯಂ ದದಾತಿ ಸ್ವಪ್ನದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥ ವಿತಾಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾ ಸಹಗಣಾ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ಋಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೀತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಎಲ್ಲರಿಗೂ ಮತ್ತೆ ಸ್ವಾಗತ ಸುಸ್ವಾಗತ. ಇವತ್ತಿನ ಮಂಗಳವಾರದ ಆನ್ಲೈನ್ ಕನ್ನಡ ಕಾರ್ಯಕ್ರಮ ಗೋಪಿ ಸೇನೆಗೆ. ಮೊದಲಿನ ಕಾರ್ಯಕ್ರಮ ಬಂದು ವೈಷ್ಣವ್ ಭಜನೆ. ವೈಷ್ಣವ್ ಭಜನೆಯನ್ನ ಹಾಡಕ್ಕೆ ನಮ್ಮೆಲ್ಲರ ಜೊತೆ ಇವತ್ತು ಹರ್ ಗ್ರೇಸ್ ವೇದಾವತಿ ಸೇವನಿ ವೇದಾವತಿ ಸೇವನಿ ಮಾತಾಜಿ ಇದ್ದಾರೆ ನಮ್ ಜೊತೆ. ಮಾತಾಜಿ ಅವರು ತುಂಬಾ ಪರಿಚಯ ಇರೋ ಎಲ್ಲಾರ್ಗೂ. ಮೈಸೂರಿಂದ ಈಗ ಬೇರೆ ಊರಿಗೆ ಶಿಫ್ಟ್ ಆಗ್ಬಿಟ್ಟಿದ್ದಾರೆ ಅನ್ನೋದೇ ನಮ್ಗೊಂದ್ ಬೇಜಾರು. ವೇದಾವತಿ ಮಾತಾಜಿಯವರು ಅವರು ಇಲ್ಲಿದ್ದಾಗ ನಮ್ಮ ಜೊತೆ ತುಂಬಾ ಸೇವೆಗಳನ್ನ ರಾಧಾರಾಣಿಯ ಒಂದು ಸೇವೆ ಮಾಡೋದಾಗ್ಲಿ, ಕೃಷ್ಣನಿಗೆ ಒಂದು ಬಟ್ಟೆ ಹೊಲಿಯೋದಾಗ್ಲಿ, ಎಲ್ಲಾ ಸೇವೆಯನ್ನು ತುಂಬಾ ಮುತುವರ್ಜಿಯಿಂದ ಮಾಡೋರು ಮಾತಾಜಿ ಅಂತೂ. ಈಗ 1 ವರ್ಷ ಆಯ್ತು, 1-2 ವರ್ಷನೇ ಆಯ್ತೇನೋ ಅವರು ಬೆಂಗಳೂರಿಗೆ ಶಿಫ್ಟ್ ಆಗಿ. ಬಟ್ ಅಲ್ಲೂ ಕೂಡ ಅವ್ರ ಭಕ್ತಿನ ಬಿಡದೆ ಅಲ್ಲೂ ಕೂಡ ಅವರು ಒಂದು ಹತ್ರದಲ್ಲೇ ಒಂದು ಸೆಂಟರ್ಗೆ ಪ್ರತಿ ಭಾನುವಾರ ಸತ್ಸಂಗಿಗೆ ಹೋಗಿ ಅಲ್ಲಿ ಕೂಡ ಅವರ ಕೈಯಲ್ಲಾದ ಒಂದು ಸೇವೆಗಳನ್ನ ಮಾಡ್ತಾ ತಮ್ಮ ಭಕ್ತಿಯನ್ನ ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಮಾತಾಜಿ ಅವರು ಆದ್ರೆ ಈ ಗೋಪಿ ಸೇನೆ ಕಾರ್ಯಕ್ರಮದಲ್ಲಿ ಅವರ ಒಂದು ಸೇವೆನ ಯಾವಾಗ್ಲೂ ಮಾಡ್ತಾನೆ ಇದ್ದಾರೆ. ಸ್ವಲ್ಪ ದಿನಗಳು ಅವರ ಮನೆಯಲ್ಲಿ ತೊಂದರೆಗಳಿತ್ತು, ಎಲ್ಲಾರು ಹುಷಾರ್ ತಪ್ಪಿಟ್ಟಿದ್ರು. ಹಾಗಾಗಿ ಮಾತಾಜಿ ಸೇವೆ ತಗೊಂಡಿರ್ಲಿಲ್ಲ. ಬಟ್ ತುಂಬಾ ದಿನದ ಮೇಲೆ ಮಾತಾಜಿ ಮತ್ತೆ ತಮ್ಮ ಸೇವೆನ ತಕೊಂಡು ಇವತ್ತು ನಮ್ಮೆಲ್ಲರ ಜೊತೆ ಈ ವೈಷ್ಣವ್ ಭಜನೆನ ಹಾಡಕ್ಕೆ ಬಂದಿರೋದು ನಮ್ಮೆಲ್ಲಾರ್ಗೂ ಒಂದು ಸಂತಸ. ಯಾಕಂದ್ರೆ ಮಾತಾಜಿದು ವಾಯ್ಸೇ ಹಂಗಿದೆ, ಕೇಳ್ಬೇಕಂತಾನೆ ಅನ್ಸುತ್ತೆ. ಮಾತಾಜಿ ಅವರಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಇವತ್ತಿನ ಈ ವೈಷ್ಣವ ಭಜನೆನ ಹಾಡಕ್ಕೆ ಕರೆಯೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಎಸ್ ಮಾತಾಜಿ, ವೇದಾವತಿ ಮಾತಾಜಿ. ಹಾ, ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ. ಹಾಡ್ಲಾ ಮಾತಾಜಿ? ಹಾ ಮಾತಾಜಿ ಹಾಡಿ. ಸರಿ ಮಾತಾಜಿ, ಇನ್ನೊಂಚೂರ್ ಮೊಬೈಲ್ ಹಾ ನಿಮ್ ಮುಖ ಕಾಣ್ತಾ ಇಲ್ವಾ? ಹಾ, ನಿಮ್ ಫ್ಯಾನ್ ಕಾಣ್ತಾ ಇದೆ. ಹಾ, ಕಾಣ್ತಾ ಇದೆ ಅಲ್ವಾ? ಇಲ್ಲ ಮಾತಾಜಿ, ನಿಮ್ ಫ್ಯಾನ್ ಕಾಣ್ತಾ ಇದೆ. ಸ್ವಲ್ಪ ಮೊಬೈಲ್ ಟಿಲ್ಟ್ ಮಾಡ್ಕೊಡಿ ಮಾತಾಜಿ ನಿಮ್ ಕಡೆಗೆ. ಹಾ ಸರಿ ಆಯ್ತು. ಸರಿ ಆಯ್ತಾ ಮಾತಾಜಿ? ಇಲ್ಲ ಮಾತಾಜಿ. ಓ, ಯಾಕೋ ಸರಿ ಇಲ್ಲ. ಅಲ್ಲ,
ಫೋನನ್ನ ಮಾತಾಡಿ ಇಟ್ಕೊಳ್ಳೋದು ನಿಮ್ಮ ಮುಖ ಕಾಣೋ ತರ ಇಟ್ಕೊಳ್ಳಿ. ಹಾ ಹಾ ಇನ್ನೂ ಒಂಚೂರು ಬೆಂಡ್ ಮಾಡ್ಕೊಳ್ಳಿ ಮಾತಾಜಿ. ಈಗ ಪರವಾಗಿಲ್ಲ ಮಾತಾಜಿ. ಪರವಾಗಿಲ್ಲ. ನಿನ್ನ ಧ್ಯಾನವ ಮಾಳ್ಪ ಸಜ್ಜನರ ಸಂಗ, ಏನು ಸುಖವೋ ರಂಗ ಎಂತ ಸುಖವೋ, ಏನು ಸುಖವೋ ರಂಗ ಎಂತ ಸುಖವೋ. ಧ್ಯಾನವ ನಿನ್ನ ಧ್ಯಾನವ ಮಾಳ್ಪ ಸಜ್ಜನರ ಸಂಗ, ಏನು ಸುಖವೋ ರಂಗ ಎಂತ ಸುಖವೋ, ಏನು ಸುಖವೋ ರಂಗ ಎಂತ ಸುಖವೋ. ಗೆಜ್ಜೆ ಕಾಲಲ್ಲಿ ಕಟ್ಟಿ ಲಜ್ಜೆ ಬಿಟ್ಟು ಹರಿನಾಮ, ಗೆಜ್ಜೆ ಕಾಲಲ್ಲಿ ಕಟ್ಟಿ ಲಜ್ಜೆ ಬಿಟ್ಟು ಹರಿನಾಮ, ಗರ್ಜನೆ ಮಾಡುತ್ತಾಗ ವರ್ಜಿತರಾಗಿ ಹರ ಸಂಗ, ಗರ್ಜನೆ ಮಾಡುತ್ತಾಗ ವರ್ಜಿತರಾಗಿ ಹರ ಸಂಗ, ಏನು ಸುಖವೋ ರಂಗ ಎಂತ ಸುಖವೋ, ಏನು ಸುಖವೋ ರಂಗ ಎಂತ ಸುಖವೋ. ತಂಬುರಿ ಮೀಟುತ್ತ ದ್ವಯ ಅಂಬಕದಿ ಬಾಷ್ಪ ಬಿಂದು, ತಂಬುರಿ ಮೀಟುತ್ತ ದ್ವಯ ಅಂಬಕದಿ ಬಾಷ್ಪ ಬಿಂದು, ತುಂಬಿ ಆನಂದದಿಂದ ಸಂಭ್ರಮವಾಗಿ ಹರ ಸಂಗ, ತುಂಬಿ ಆನಂದದಿಂದ ಸಂಭ್ರಮವಾಗಿ ಹರ ಸಂಗ, ಏನು ಸುಖವೋ ರಂಗ ಎಂತ ಸುಖವೋ, ಏನು ಸುಖವೋ ರಂಗ ಎಂತ ಸುಖವೋ. ಸೃಷ್ಟಿಗೊಡೆಯ ನಮನ ವಿಟ್ಟು ಭಜಿಸುತ್ತ ಜ್ಞಾನ, ಸೃಷ್ಟಿಗೊಡೆಯ ನಮನ ವಿಟ್ಟು ಭಜಿಸುತ್ತ ಜ್ಞಾನ, ಶಿಷ್ಟರಾಗಿ ಶ್ರೀಕೃಷ್ಣಂಗೆ ಇಷ್ಟರಾಗಿ ಹರ ಸಂಗ, ಇಷ್ಟರಾಗಿ ಶಿಷ್ಟರಾಗಿ ಶ್ರೀಕೃಷ್ಣಂಗೆ ಇಷ್ಟರಾಗಿ ಹರ ಸಂಗ, ಏನು ಸುಖವೋ ರಂಗ ಎಂತ ಸುಖವೋ. ನಿನ್ನ ಧ್ಯಾನವ ಮಾಳ್ಪ ಸಜ್ಜನರ ಸಂಗ, ನಿನ್ನ ಧ್ಯಾನವ ಮಾಳ್ಪ ಸಜ್ಜನರ ಸಂಗ, ಏನು ಸುಖವೋ ರಂಗ ಎಂತ ಸುಖವೋ, ಏನು ಸುಖವೋ ರಂಗ ಎಂತ ಸುಖವೋ, ಎಂತ ಸುಖವೋ, ಎಂತ ಸುಖವೋ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಆ ಮಾತಾಜಿ ಥ್ಯಾಂಕ್ ಯು ಹಾಗೆ ಮಾತಾಜಿ. ಎಸ್ ಮಾತಾಜಿ. ಮಾತಾಜಿ ಒಂದು ಪದಕ್ಕೆ ಯಾರು ತಲೆದೂಗ್ದವರೇ ಇಲ್ಲ. ಸೊ ಆ ಕೃಷ್ಣನ ಒಂದು ಹಾಡು ಅಷ್ಟು ಸುಂದರವಾಗಿ ಹಾಡ್ತಾರೆ ಮಾತಾಜಿ ಅವರಂತೂ ಯಾವಾಗ್ಲೂ. ಸೊ ತುಂಬಾ ಧನ್ಯವಾದಗಳು ಮಾತಾಜಿ. ವೇದವತಿ ಮಾತಾಜಿ, ಆದ್ರೆ ನಿಮ್ ಸೇವೆ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ನಮ್ ಕೋಪಿ ಸೇನೆಯಲ್ಲಿ. ಥ್ಯಾಂಕ್ ಯು ಮಾತಾಜಿ, ಬರ್ತೀನಿ ಯಾವಾಗ್ಲೂ. ಅರ್ಥ ಆಗತ್ತೆ ಮಾತಾಜಿ, ನಿಮ್ ಮನೇಲಿ ತುಂಬಾ ಎಲ್ಲಾರ್ಗು ಹುಷಾರ್ ತಪ್ಪಿಟ್ಟಿದ್ರಿ. ಸೊ ಎಲ್ಲಾರು ಹೌದು. ಹಾಸ್ಪಿಟಲ್ ಆಗಿದ್ರಿ. ಸೊ ಹಾ ನನ್ನಲ್ಲಿ ಬೇಡ್ತೀವಿ ನಿಮ್ ಮನೆಯಲ್ಲಿ ಎಲ್ಲಾರ ಆರೋಗ್ಯನೂ ಇನ್ನು ಚೆನ್ನಾಗಿರ್ಲಿ, ಯಾರಿಗೂ ಯಾವ ತೊಂದರೆನೂ ಆಗದೆ ಇರ್ಲಿ ಅಂತ ಕೇಳ್ಕೊತೀವಿ ಆ ಭಗವಂತನಲ್ಲಿ. ಸೊ ನಿಮ್ಮ ಈ ಸೇವೆ ಥ್ಯಾಂಕ್ ಯು ಯಾವಾಗ ಮಾತಾಜಿ. ಇರ್ಲಿ ಅಂತ ಹೇಳಿ ಕೇಳ್ಕೊತೀವಿ ಮಾತಾಜಿ. ಸೊ ಥ್ಯಾಂಕ್ ಮಾತಾಜಿ ಯು ಒಂದ್ಸಲ ಮಾತಾಜಿ. ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಒಂದು ಧನ್ಯವಾದನ ತಿಳಿಸೋಣ. ಹರೇ ಕೃಷ್ಣ 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 ಹರೇ ಕೃಷ್ಣ ಹರೇ, ಹರೇ ಹರೇ ರಾಮ 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 ಹರೇ. ಸೊ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಸೊ ಎಲ್ಲರೂ ಪ್ರತಿ ವಾರ ಕಾತರದಿಂದ ಕಾಯುವಂತಹ ಪ್ರವಚನ ಕಾರ್ಯಕ್ರಮ. ಸೊ ನಮ್ಮ ಜೊತೆ ಇವತ್ತು ಪ್ರವಚನ ಕೊಡಕ್ಕೆ ಬರ್ತಾ ಇರೋದು ಹರ್ ಗ್ರೇಸ್ ರಾಧಿಕಾ ಸುಚಿತ್ರ ದೇವಿದಾಸಿ ಮಾತಾಜಿ ಅವರು. ಸೊ ಇವರು ನಮ್ಮ ಗುರು ಮಹಾರಾಜ್ ಅವರ 1ನೇ ದೀಕ್ಷೆ ಪಡೆದು
ಆಲ್ಮೋಸ್ಟ್ ನನ್ನ ಜೊತೆನೆ ದೀಕ್ಷೆ ಪಡೆದಿದ್ದಾರೆ ಅಂತಾನೆ ಹೇಳ್ಬೋದು ಮಾತಾಜಿ ಅವರು ಕೂಡ. ಸೊ ಅವರು ಮೂಲತಃ ಹುಣಸೂರಿನವರು. ಸೊ ತಮ್ಮ ಸೇವೆಯನ್ನು ಹುಣಸೂರಿನಲ್ಲಿ ತುಂಬಾ ಸಕ್ರಿಯವಾಗಿ ಮಾಡ್ತಾ ಇದ್ದಾರೆ ಮಾತಾಜಿ. ಹಿಸ್ ಗ್ರೇಸ್ ವೇಣುಕೃಷ್ಣ ಪ್ರಭುಜಿ ಅವರ ಗೈಡೆನ್ಸ್ ನಲ್ಲಿ, ನಮ್ಮೆಲ್ಲರ ಶಿಕ್ಷಕ ಗುರುಗಳ ಗೈಡೆನ್ಸ್ ನಲ್ಲಿ. ಸೊ ಮಾತಾಜಿ ಅವರು ಅಲ್ಲೂ ಕೂಡ ಭಕ್ತರನ್ನ ಮಾಡ್ಬೇಕು, ಅಲ್ಲೂ ಒಂದು ಸಂಘನ ಒಂದು ಕೃಷ್ಣ ಪ್ರಜ್ಞಾ ಸಂಘವನ್ನ ಒಂದು ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಮಾತಾಜಿ ಕೂಡ ಅಲ್ಲಿ ಭಕ್ತರಿಗೆ ಎಲ್ಲರಿಗೂ ಪ್ರವಚನ ಮಾಡಿ ಅಲ್ಲೂ ಎಲ್ಲ ಭಕ್ತಿ ವೃಕ್ಷ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ ಮಾತಾಜಿ ಅವರು. ಸ್ಟಾರ್ಟ್ ಮಾಡಿ ಅಲ್ಲೂ ಒಂದು ಸಂಘನ ಕಟ್ಟಬೇಕು ಅಂತ ಹೇಳಿ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಮಾತಾಜಿ ಅವ್ರಿಗೆ ಈ ಒಂದು ಪ್ರಯತ್ನದಲ್ಲಿ ಯಶಸ್ಸು ಸಿಗ್ಲಿ ಅಂತ ಹೇಳಿ ಇವತ್ತು ಒಂದು ಭಕ್ತಿ ಯೋಗದ ಬಗ್ಗೆ ನಮ್ಗೆ ಒಂದು ಪ್ರವಚನ ಕೊಟ್ಟಕ್ ಬಂದಿದ್ದಾರೆ. ಸೊ ಈ ಒಂದು ಯಶಸ್ಸು ಅವ್ರಿಗೆ ಸಿಗ್ಲಿ ಅಂತ ಹೇಳಿ ಮಾತಾಜಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ನಮ್ಮ ಈ ಗೋಪಿ ಸೇನೆಯ ಈ ಪ್ರವಚನ ಕಾರ್ಯಕ್ರಮಕ್ಕೆ ಇವತ್ತು ಮಾತಾಜಿನ ಆಹ್ವಾನಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓಂ ಅಜ್ಞಾನತಿಮ್ರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿನಿತಿ ನಾಮಿನೆ. ನಮಃ ಆಚಾರ್ಯಪಾದಾಯ ನಿತಾಯ ಕೃಪಾಪ್ರದಾಯಿನೆ ಗೌರಕಥಾ ದಾಮದಾಯ ನಗರ ಗ್ರಾಮತಾರಿಣೆ. ನಮಃ ವಿಷ್ಣುಪದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ನಮ್ಮ ಜಯಪತಾಕ ಮಹಾರಾಜರಿಗೆ ಜಯವಾಗಲಿ, ಮತ್ತೆ ಪ್ರಭುಪಾದರಿಗೆ ಜಯವಾಗಲಿ. ಇಲ್ಲಿ ನೆರೆದಿರುವಂತಹ ಎಲ್ಲ ವೈಷ್ಣವ ಮತ್ತು ವೈಷ್ಣವಿಯರಿಗೆ ಗೋಪಿ ಸೇನೆಯ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮೆಲ್ಲರ ಪಾದ ಪದ್ಮಗಳಲ್ಲಿ ನನ್ನ ಅನಂತ ಕೋಟಿ ವಂದನೆಗಳನ್ನು ತಿಳಿಸುತ್ತಾ ಈ ದಿನದ ಒಂದು ಕಾರ್ಯಕ್ರಮವನ್ನು ನಾವು ಶುರು ಮಾಡೋಣ. ಈ ದಿನದ ಕಾರ್ಯಕ್ರಮದಲ್ಲಿ ಭಕ್ತಿ ಯೋಗ ಎನ್ನುವಂತಹ ಒಂದು ಟಾಪಿಕನ್ನು ನಾನು ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಇದು ಬೇಸಿಕ್. ನಮಗೆ ಭಕ್ತಿ ಹೇಗೆ ಮಾಡ್ತೀವಿ ನಾವು ಆ ರೀತಿ ಕೃಷ್ಣನ ಬಳಿಗೆ ಹೋಗ್ಬೋದು, ಅವನ ಬಳಿ ಸೇರಬಹುದು ಅಂತ ನಮಗೆ ಭಗವಂತನೇ ಭಗವದ್ಗೀತೆಯಲ್ಲಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ 4 ರೀತಿಯ ಯೋಗಗಳನ್ನು ತಿಳಿಸಿದ್ದಾನೆ. ಕರ್ಮಯೋಗ, ಜ್ಞಾನಯೋಗ, ಧ್ಯಾನ ಯೋಗ ಮತ್ತು ಭಕ್ತಿ ಯೋಗ. ಆದರೆ ಈ 4ರಲ್ಲಿ ತುಂಬಾ ಅತಿ ಮುಖ್ಯವಾದದ್ದು ಅಂದರೆ ಭಕ್ತಿ ಯೋಗ. ಅದು ತುಂಬಾ ಉತ್ತಮವಾದದ್ದು ಮತ್ತು ಶ್ರೇಷ್ಠವಾದದ್ದು ಅಂತ ಭಗವಂತ ಇಲ್ಲಿ ಹೇಳಿದ್ದಾರೆ. ಸೊ ಭಕ್ತಿ ಅಂತ ಅಂದ್ರೇನೆ ನಾವು ಶ್ರೀಕೃಷ್ಣ ದೇವೋತ್ತಮ ಪರಮ ಪುರುಷನಿಗೆ ನಾವು ಮಾಡುವಂತಹ ಭಕ್ತಿ, ಅದಕ್ಕೆ ಭಕ್ತಿ ಅಂತ ನಾವು ಕರಿತೀವಿ. ಆಮೇಲೆ ಯೋಗ ಅಂತ ಅಂದ್ರೆ ನಾವು ಯೋಗ ಅಂತ ಅಂದ್ರೆ ನಾವು ಭಗವಂತನ ಬಳಿ ಇಟ್ಟುಕೊಳ್ಳುವಂತಹ ಶಾಶ್ವತವಾದ ಸಂಬಂಧಕ್ಕೆ ನಾವು ಯೋಗ ಅಂತ ಕರಿತೀವಿ. ಈ ರೀತಿ ಭಕ್ತಿ ಯೋಗ ಇವಾಗ ಯಾವ ರೀತಿ ಭಗವಂತ ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದಾನೆ ಭಕ್ತಿ ಯೋಗದ ಬಗ್ಗೆ ಅಂತ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಇಲ್ಲಿ ಇರುವಂತಹ ಎಲ್ಲ ಸೀನಿಯರ್ ಡಿವೋಟೀಸೇ ಇದ್ದೀರಾ, ಎಲ್ರಿಗೂ ಗೊತ್ತಿದೆ ಇದು. ಆದ್ರೂ ಸಹ ಒಂದ್ಸಲ ನಾವು ರಿವಿಷನ್ ಮಾಡ್ಕೊಳ್ಳೋಣ ಅಂತ ಈ ಒಂದು ಟಾಪಿಕ್ನ ತಗೊಂಡಿದ್ದೀನಿ. ಸೊ ಇಲ್ಲಿ ಭಗವಂತ ಫಸ್ಟ್ ಹೇಳ್ತಾ ಇದ್ದಾನೆ, ನನ್ನ ಅಭಿಪ್ರಾಯ ಏನು ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ. ಭಗವಂತನ ಅಭಿಪ್ರಾಯ, ಅದರಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಯಾರು ಸದಾ ನನ್ನಲ್ಲಿಯೇ ಇರುವನೋ, ತನ್ನಲ್ಲಿರುವ ನನ್ನ ಕುರಿತು ಚಿಂತಿಸುವನೋ, ನನ್ನನ್ನು ಭಜಿಸಿ ಎಲ್ಲ ಯೋಗಿಗಳಲ್ಲಿ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ
ಒಂದಾಗಿರುವವನು ಮತ್ತು ಅವನೇ ಎಲ್ಲರಿಗಿಂತ ಶ್ರೇಷ್ಠವಾದವನು, ಇದು ನನ್ನ ಅಭಿಪ್ರಾಯ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಾಸಾಧ್ಯಾತ್ಮ ಚೇತಸ ನಿರಾಶೀರ್ನಿರ್ಮಮೋ ಭೂತ್ವಾ ಯುತ್ಯಸ್ವ ವಿಗತ ಜ್ವರಃ. ಆದುದರಿಂದ ಅರ್ಜುನ, ನಿನ್ನ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ನನ್ನನ್ನು ಸಂಪೂರ್ಣವಾಗಿ ಅರಿತುಕೊಂಡು ಫಲಾಪೇಕ್ಷೆ ಇಲ್ಲದೆ, ಒಡೆತನದ ಭಾವವಿಲ್ಲದೆ, ಜಡತ್ವವಿಲ್ಲದೆ, ಒಡೆತನದ ಭಾವ ಅಂತ ಅಂದ್ರೆ ಈಗ ಏನೇ ಒಂದು ಕೆಲಸ ಮಾಡ್ಲಿ ನಾನ್ ಮಾಡ್ತಾ ಇದ್ದೀನಿ ಅಂತ ನಾವು ತಿಳಿಬಾರ್ದು. ನಾವು ಭಗವಂತ ಮಾಡ್ತಾ ಇದ್ದಾನೆ ಅಂತ ನಾವು ಮಾಡ್ಬೇಕು. ಈ ಒಡತ್ವವಿಲ್ಲದೆ ಮತ್ತೆ ಜಡತ್ವ ಅಂತ ಅಂದ್ರೆ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಕೃಷ್ಣ, ನೀನು ಯುದ್ಧ ಮಾಡು, ಹೇಡಿಯಾಗಿ ನೀನು ಯುದ್ಧ ಮಾಡದೆ ಓಡೋಗ್ಬೇಡ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಹಂ ಸರ್ವಸ್ಯ ವಿಭವೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲ ನಾನೇ, ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ಸೊ ಯಾರು ಮೂಲ ಇಲ್ಲಿ ಯಾವುದೇ ಒಂದು ಭೌತಿಕ ಪ್ರಪಂಚ ಆಗ್ಲಿ ಅಥವಾ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಶ್ರೀಕೃಷ್ಣ ದೇವೋತ್ತಮ ಪರಮ ಪುರುಷನೇ ಎಲ್ಲದರ ಮೂಲ ಅಂತ ಯಾರು ದೃಢವಾಗಿ ನಂಬಿದರೋ ಅವರು ಅವನ ಪೂಜೆಯನ್ನ ಭಕ್ತಿ ಸೇವೆಯನ್ನ ತಗೊಳ್ತಾರೆ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಮತ್ತೆ ಕೊನೆಯಲ್ಲಿ ಹೇಳ್ತಾ ಇದ್ದಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಎಲ್ಲ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಾಗತನಾಗು, ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ. ಹೆದರಿಕೊಳ್ಳಬೇಡ ಅರ್ಜುನ, ನಾನು ನಿನ್ಗೆ ಎಲ್ಲ ರೀತಿಯಿಂದ ನೀನು ನನಗೆ ಶರಣಾಗತಿ ಒಂದಾದ್ರೆ ಸಾಕು, ನಾನು ನಿನ್ಗೆ ಎಲ್ಲ ರೀತಿಯ ಒಂದು ಪಾಪಗಳಿಂದ ಮುಕ್ತ ಮಾಡಿ ನಿನಗೆ ನಾನು ಯುದ್ಧ ಮಾಡಲು ನಾನು ಸಹಾಯ ಮಾಡ್ತೀನಿ ಅಂತ ಇಲ್ಲಿ ಆಶ್ವಾಸನೆಯನ್ನ ಕೊಡ್ತಾ ಇದ್ದಾನೆ ಭಗವಂತ. ಹಾಗೇನೆ ಭಕ್ತಿಯು, ಆದ್ರೆ ಭಕ್ತಿ ಹೇಗೆ ನಮ್ಗೆ ಅಂತ ಅಂದ್ರೆ ಭಕ್ತಿಯು ಬಹಳ ಅಪರೂಪ. ಅಂದ್ರೆ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ ಕೃಷ್ಣ ಅಂತ ಅಂದ್ರೆ, ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿನ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಸಾವಿರಾರು ಜನರಲ್ಲಿ ಒಬ್ಬನು ಪರಿಪೂರ್ಣತೆಗಾಗಿ ಪ್ರಯತ್ನಿಸಬಹುದು, ಪರಿಪೂರ್ಣತೆಯನ್ನು ಸಾಧಿಸಿರುವವರಲ್ಲಿ ಒಬ್ಬನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಎಂದು ಹೇಳುವುದು ಕಷ್ಟ. ಈಗ ಇಲ್ಲಿ ಎಷ್ಟೊಂದು ಜನ ಇಲ್ಲಿ ನಾವಿದ್ದೀವಿ ಭೂಮಿ ಮೇಲೆ, ಆದ್ರೆ ಎಲ್ರೂ ಭಕ್ತಿ ಸೇವೆಯನ್ನ ತಗೊಳ್ಳೋದಿಲ್ಲ. ಯಾಕೆ ಅಂತ ಅಂದ್ರೆ ಅವರ ಒಂದು ಕರ್ಮಗಳು, ಅವ್ರು ಏನು ಜನ್ಮ ಜನ್ಮಾಂತರದಿಂದ ತಗೊಂಡು ಬಂದಿರ್ತಾರೋ ಅದನ್ನ ಅವರು ಅನುಭವಿಸ್ಬೇಕಾಗುತ್ತೆ. ಇಲ್ಲಿ ಭಗವಂತ ಯಾರ ಮೇಲೆ ಕೃಪೆ ಮಾಡ್ತಾನೋ ಅವ್ರು ಮಾತ್ರ ಇಲ್ಲಿ ಭಕ್ತಿ ಮಾಡೋದಕ್ಕೆ ಅರ್ಹರು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಸಾವಿರಾರು ಜನರಲ್ಲಿ ಅಂದ್ರೆ ತುಂಬಾ ಜನ ಇರ್ತಾರೆ, ಅದ್ರಲ್ಲಿ ಒಬ್ಬ ಮಾತ್ರ ಭಕ್ತಿ ಸೇವೆ ತಗೊಳ್ತಾನೆ. ಅದರಲ್ಲೂ ನನ್ನನ್ನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ನಿಜವಾಗಿ ಯಾರು ಕೃಷ್ಣನನ್ನ ಅರ್ಥ ಮಾಡ್ಕೊಳ್ತಾರೋ ಅಂಥವ್ರು ತುಂಬಾ ಕಷ್ಟ, ತುಂಬಾ ವಿರಳ ಇದ್ದಾರೆ ಈ ಪ್ರಪಂಚದಲ್ಲಿ ಅಂತ ಈ ಶ್ಲೋಕದ ಮೂಲಕ ಹೇಳ್ತಾ ಇದ್ದಾರೆ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಃ ಸರ್ವಮಿತಿ ಸಮಹಾತ್ಮಾಸು ದುರ್ಲಭಃ. ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ವಾಸ್ತವವಾಗಿ ಜ್ಞಾನದಲ್ಲಿರುವವನಿಗೆ ನಾನು ಎಲ್ಲ ಕಾರಣಗಳ ಕಾರಣ ಮತ್ತು ಅಸ್ತಿತ್ವದಲ್ಲಿರುವ ಎಲ್ಲದರ ಕಾರಣ ಎನ್ನುವುದು ತಿಳಿಯುತ್ತದೆ. ಆದುದರಿಂದ ಅವನು ನನಗೆ ಶರಣಾಗುತ್ತಾನೆ. ಅಂತಹ ಮಹಾತ್ಮನು ದುರ್ಲಭ. ಸೊ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ತುಂಬಾ ಜನ್ಮಗಳ ನಂತರ ಅಂದ್ರೆ ಹುಟ್ಟು ಸಾವು ತುಂಬಾ ಜನ್ಮಗಳನ್ನ ತಗೊಂಡ ನಂತರ, ಅಂದ್ರೆ ಇಲ್ಲಿ ಶಂಕರಾಚಾರ್ಯರ ಒಂದು ಶ್ಲೋಕವನ್ನ ನಾವು ಜ್ಞಾಪಿಸ್ಕೋಬಹುದು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಅಂದ್ರೆ ಅನೇಕ ಬಾರಿ ಹುಟ್ಟಿ ಸತ್ತು ಪುನಃ ನಾವು ಏನ್ ಮಾಡ್ತೀವಿ, ತಾಯಿಯ ಗರ್ಭಕ್ಕೆ ಬರ್ತೀವಿ. ಆ ರೀತಿ ಆಗ್ಬಾರ್ದು, ಆಗ್ಬಾರ್ದು ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಅಂತಹ ಒಂದು ಹುಟ್ಟು ಸಾವಿನ ಚಕ್ರದಲ್ಲಿ ಯಾವುದೋ ಒಂದು ಆತ್ಮ ಮಾತ್ರ
ಭಕ್ತಿಗೆ ಬರ್ತಾನೆ. ಇನ್ ಮಿಕ್ಕಿದವ್ರಿಗೆಲ್ಲಾನು ದುರ್ಲಭ ಅಂತ ಹೇಳ್ತಾ ಇರೋದು. ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯ ಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢ ವ್ರತಾಃ. ಯಾರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯ ಕರ್ಮಗಳನ್ನು ಮಾಡಿದ್ದಾರೆಯೋ ಮತ್ತು ಯಾರ ಪಾಪ ಕಾರ್ಯಗಳು ಸಂಪೂರ್ಣವಾಗಿ ನಿರ್ಮೂಲನವಾಗಿವೆಯೋ ಅವರು ಭ್ರಾಂತಿಯ ದ್ವಂದ್ವಗಳಿಂದ ಮುಕ್ತರಾಗುತ್ತಾರೆ. ಅವರು ದೃಢ ಮನಸ್ಸಿನಿಂದ ನನ್ನ ಸೇವೆಯಲ್ಲಿ ನಿರತರಾಗುತ್ತಾರೆ. ಅಂತಂದ್ರೆ ಈಗ ಭಕ್ತಿ ಸೇವೆ ಮಾಡ್ತೀವಿ ಅಂತ ಅಂದ್ರೆ ನಮ್ಗೆ ದೃಢ ಮನಸ್ಸಿರ್ಬೇಕು. ಓ, ಕೃಷ್ಣನೇ ನಮ್ಮನ್ನು ಕಾಪಾಡ್ತಾನೆ, ಅವನೊಬ್ನೇ, ಅವನ ಮೇಲೆ ನಂಬಿಕೆ ಇಟ್ಟು ನಾವು ಭಕ್ತಿ ಸೇವೆಯನ್ನ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಶ್ರದ್ಧದಾನಾಃ ಪುರುಷಾ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತ್ಮನಿ. ಶತ್ರು ಸಂಹಾರಕನಾದ ಅರ್ಜುನನೇ, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲದವರು ನನ್ನನ್ನು ಪಡೆಯಲಾರರು. ಆದುದರಿಂದ ಅವರು ಈ ಐಹಿಕ ಜಗತ್ತಿನಲ್ಲಿ ಜನನ ಮರಣಗಳ ಮಾರ್ಗಕ್ಕೆ ಹಿಂದಿರುಗುವರು. ಯಾರಿಗೆ ಭಕ್ತಿ ಸೇವೆಯಲ್ಲಿ ಇಂಟ್ರೆಸ್ಟ್ ಇಲ್ವೋ ಅಂಥವರು ಪುನಃ ಜನನ ಮರಣಗಳಿಗೆ ಅವರು ವಾಪಸ್ ಹೋಗ್ತಾರೆ, ನನ್ನ ಬಳಿಗೆ ಬರೋದಿಲ್ಲ ಅಂತ ಇಲ್ಲಿ ಅರ್ಜುನನಿಗೆ ತಿಳಿಸಿಕೊಡ್ತಾ ಇದ್ದಾನೆ. ಮತ್ತೆ ಭಕ್ತಿಯು ಎಲ್ಲವನ್ನೂ ಒಳಗೊಂಡಿದೆ. ಯಾಕೆ ಭಕ್ತಿ ಯೋಗ ತುಂಬಾ ಶ್ರೇಷ್ಠ ಅಂತ ಅಂದ್ರೆ ಇದರಲ್ಲೇ ಎಲ್ಲ ಇದೆ. ಎಲ್ಲ ಯೋಗಗಳು ಅಂದ್ರೆ ಜ್ಞಾನ ಯೋಗ ಆಗ್ಲಿ, ಕರ್ಮಯೋಗ ಆಗ್ಲಿ, ಧ್ಯಾನ ಯೋಗ ಆಗ್ಲಿ, ಎಲ್ಲನೂ ಭಕ್ತಿ ಯೋಗ ಒಂದೇ ಮಾಡಿದ್ರು ಸಾಕು, ಅವೆಲ್ಲನೂ ಒಳಗೊಂಡಿದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಭಗವಂತ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಟಂ ಆತ್ಮೇತಿ ತತ್ ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ಭಕ್ತಿಪೂರ್ವಕ ಸೇವೆಯ ಮಾರ್ಗವನ್ನು ಸ್ವೀಕರಿಸುವವನು ವೇದಾಧ್ಯಯನ, ಯಜ್ಞಗಳ ಆಚರಣೆ, ದಾನ ಮಾಡುವುದು ಅಥವಾ ತಾತ್ವಿಕ ಮತ್ತು ಕಾಮ್ಯ ಕರ್ಮಗಳಿಂದ ಬರುವ ಫಲಗಳನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಭಕ್ತಿ ಸೇವೆ ಮಾಡಿದರೆ ಸಾಕು, ಆತನು ಇವೆಲ್ಲವನ್ನು ಪಡೆಯುತ್ತಾನೆ ಮತ್ತು ಕಡೆಯಲ್ಲಿ ಪರಮಶಾಶ್ವತ ನಿವಾಸವನ್ನು ಸೇರುತ್ತಾನೆ. ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಯೇಪಿ ಸ್ಯುಃ ಪಾಪಯೋನಯಃ ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾಸ್ತೇಪಿ ಯಾಂತಿ ಪರಾಂ ಗತಿಂ. ಯಾರೆಲ್ಲ ಭಕ್ತಿ ಸೇವೆ ಮಾಡ್ಬೋದು ಅಂತ ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಪಾರ್ಥ, ನನ್ನಲ್ಲಿ ಆಶ್ರಯ ಪಡೆಯುವವರು ಕೀಳು ಜನ್ಮದವರಾದರೂ ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರು ಪರಮಗತಿಯನ್ನು ಪಡೆಯಬಲ್ಲರು. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಕೃಷ್ಣ? ಯಾರೇ ಆಗ್ಲಿ, ಈ ಭೂಮಿ ಮೇಲೆ ಇರುವಂತಹ ಯಾವುದೇ ಒಂದು ಜೀವಿ ಆಗ್ಲಿ, ಅವರು ಭಕ್ತಿ ಸೇವೆಯನ್ನ ಮಾಡಿದ್ರೆ ಅವರಿಗೆ ಪರಮಗತಿ ಸಿಗುತ್ತೆ. ಅಂದ್ರೆ ಇವರು ಸ್ತ್ರೀಯರು, ಇವ್ರು ಆ ಜಾತಿಯಲ್ಲಿ ಹುಟ್ಟಿದವರು, ಇವ್ರು ಈ ಜಾತಿಯಲ್ಲಿ ಹುಟ್ಟಿದವರು ಅಂತ ಭೇದ ಭಾವ ಇಲ್ಲ. ಯಾರಾದ್ರೂ ಭಕ್ತಿ ಸೇವೆ ಮಾಡ್ಬೋದು ಅಂತ ಇಲ್ಲಿ ಕ್ಲಿಯರ್ ಆಗಿ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ. ಅರ್ಜುನ ಅಂತಂದ್ರೆ ನಾವೆಲ್ಲರೂ ಅರ್ಜುನರೇ. ನಮಗೂ ಇದನ್ನ ಭಗವಂತ ಹೇಳ್ತಾ ಇದ್ದಾನೆ. ಅರ್ಜುನನ ಮಾಧ್ಯಮದಿಂದ ಈ ಮಾನವ ಕುಲಕ್ಕೆ ಸಂದೇಶವನ್ನ ಶ್ರೀಕೃಷ್ಣ ಕೊಡ್ತಾ ಇದ್ದಾನೆ. ನೆಕ್ಸ್ಟ್ ನಾವು ಹೇಳ್ಬೇಕು ಅಂದ್ರೆ ಭಕ್ತಿಯು ತುಂಬಾ ಸುಲಭ ಸಾಧ್ಯ, ಅಂದ್ರೆ ತುಂಬಾ ಈಸಿ ಅಂತ, ತುಂಬಾ ಈಸಿ ಇದೆ ಮಾಡೋದು. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ದೇಹಸ್ಥ ಆತ್ಮವನ್ನು ಇಂದ್ರಿಯ ಸುಖದಿಂದ ದೂರವಿಡಬಹುದು, ಆದರೆ ಇಂದ್ರಿಯ ಸುಖದ ವಸ್ತುಗಳ ರುಚಿಯು ಉಳಿಯುತ್ತದೆ. ಆದರೆ ಇನ್ನೂ ಉತ್ತಮವಾದ ರುಚಿಯ ಅನುಭವದಿಂದ ಈ ಆಸಕ್ತಿಗಳನ್ನು ಕೊನೆಗಾಣಿಸಿದರೆ ಆತನ ಪ್ರಜ್ಞೆಯು ಸ್ಥಿರವಾಗುತ್ತದೆ. ಇಲ್ಲಿ ಕೃಷ್ಣ ಏನ್ ಹೇಳ್ತಿದ್ದಾನೆ ಅಂತ ಅಂದ್ರೆ, ನಾವು ಈಗ ಇಂದ್ರಿಯ ಸುಖಕ್ಕೆ ಈ ಒಂದು ಪ್ರಪಂಚ ಇಂದ್ರಿಯ ಸುಖದಲ್ಲೇ ಮುಳುಗಿ ಹೋಗ್ಬಿಟ್ಟಿದೆ. ಸೊ ಅದಕ್ಕಿಂತ ಹೆಚ್ಚಿನ ಒಂದು ಟೇಸ್ಟ್ನ ಕೊಟ್ರೆ ಅಥವಾ ಭಗವಂತನ ಸೇವೆಯಲ್ಲಿ ಆ ಇಂದ್ರಿಯಗಳಿಗೆ ಸ್ಥಾನ ಕೊಟ್ರೆ ಆಗ ಅದು ಆ ಒಂದು ಸುಖವನ್ನ ಮರೆಯುತ್ತೆ, ಮತ್ತೆ ಭಗವಂತನ ಬಳಿ ಒಂದು ಆಸೆ ಹುಟ್ಟುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ 12ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು, ತುಂಬಾ ಶ್ಲೋಕಗಳು ಭಕ್ತಿ ಯೋಗದ ಬಗ್ಗೆ ಹೇಳಿದಾನೆ ಕೃಷ್ಣ. ಶ್ರೀ ಭಗವಾನುವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ
ನಿತ್ಯಯುಕ್ತಾ ಉಪಾಸತೆ ಶ್ರದ್ಧೆಯ ಪರಯೋಪೇತಾಸ್ತೆ ಮೇ ಯುಕ್ತತಮಾ ಮತಾಃ. ದೇವೋತ್ತಮ ಪರಮಪುರುಷನು ಹೀಗೆಂದನು, ಯಾರು ನನ್ನ ಸಾಕಾರ ರೂಪದಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸುತ್ತಾರೋ ಮತ್ತು ಅಧಿಕವಾದ ಹಾಗೂ ಅಲೌಕಿಕವಾದ ನಿಷ್ಠೆಯಿಂದ ನನ್ನನ್ನು ಪೂಜಿಸುವುದರಲ್ಲಿ ನಿರತರಾಗುತ್ತಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣರು ಎಂದು ಭಾವಿಸುತ್ತೇನೆ. ಕೃಷ್ಣ ಏನ್ ಹೇಳ್ತಿದ್ದಾನೆ ಇಲ್ಲಿ? ತುಂಬಾ ಈಸಿ ಇದು. ಸಾಕಾರ ರೂಪ ಅಂದ್ರೆ ಕೃಷ್ಣನಿಗೆ ಒಂದು ರೂಪ ಇದೆ, ಅವನು ನಿರಾಕಾರನಲ್ಲ ಅಂತ ಯಾರು ತಿಳಿದು ಅವನಲ್ಲೇ ಮನಸ್ಸನ್ನ ನಿಲ್ಲಿಸಿ ಯಾರು ಪೂಜೆ ಮಾಡ್ತಾರೋ, ಭಕ್ತಿ ಸೇವೆ ಮಾಡ್ತಾರೋ ಅವರಿಗೆ ಅವನೇ ಪರಿಪೂರ್ಣ ಅಂತ ಇಲ್ಲಿ ಘೋಷಿಸ್ತಾ ಇದ್ದಾರೆ ಭಗವಂತ. ಏತ್ವಕ್ಷರಮ ನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂ ಚ ಕೂಟಸ್ಥಂ ಅಚಲಂ ಧ್ರುವಂ ಸನ್ನಿಯಮೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ. ಅವ್ಯಕ್ತವಾದದ್ದು, ಇಂದ್ರಿಯಗಳ ಗ್ರಹಿಕೆಯನ್ನು ಮೀರಿದ್ದು, ಸರ್ವವ್ಯಾಪಿಯು, ಬದಲಾವಣೆ ಇಲ್ಲದ್ದು, ಧ್ರುವವಾದದ್ದು ಮತ್ತು ನಿಶ್ಚಲವಾದದ್ದು. ಇದು ಪರಮಸತ್ಯದ ನಿರಾಕಾರ ಪರಿಕಲ್ಪನೆ. ಇದನ್ನು ಎಲ್ಲ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲ ಜೀವಿಗಳ ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನನ್ನನ್ನು ಸೇರುತ್ತಾರೆ. ಸೊ ಇಲ್ಲಿ ಭಗವಂತ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ, ಇಂದ್ರಿಯಗಳ ಒಂದು ಗ್ರಹಿಕೆಯನ್ನ ಮೀರಬೇಕು ಅಂತಂದ್ರೆ ಇಂದ್ರಿಯಗಳ ಒಂದು ಮೋಹಕ್ಕೆ ನಾವು ಸಿಲುಕದೆ ಭಗವಂತನ ಸೇವೆಯಲ್ಲಿ ನಾವು ನಿರತರಾದ್ರೆ ನಮ್ಗೆ ಸಂಪೂರ್ಣವಾಗಿ ನಾವು ಭಗವಂತನ ಪೂಜೆ ಮಾಡೋದು ಅಥವಾ ಅವನ ಎಲ್ಲ ಜೀವಿಗಳ ಒಂದು ಹಿತವನ್ನ ಬಯಸೋದು, ಆ ರೀತಿ ಮಾಡಿದ್ರೆ ಕಡೆಗೆ ನನ್ನನ್ನ ಸೇರ್ತಾರೆ. ಅಂತಹ ಭಕ್ತರು ನನ್ನ ಧಾಮವನ್ನ, ಕೃಷ್ಣನ ಧಾಮವನ್ನ ಸೇರ್ತಾರೆ ಅಂತ ಇಲ್ಲಿ ಘೋಷಿಸ್ತಾ ಇದ್ದಾರೆ. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಪರಮಪ್ರಭುವಿನ ಅವ್ಯಕ್ತವಾದ ಮತ್ತು ನಿರಾಕಾರವಾದ ರೂಪವನ್ನು ಪ್ರೀತಿಸುವ ಮನಸ್ಸಿನವರಿಗೆ ಪ್ರಗತಿಯು ತುಂಬಾ ಕ್ಲೇಶಕರವಾದದ್ದು. ಆ ಶಿಸ್ತಿನಲ್ಲಿ ಮುಂದುವರಿಯುವುದು ದೇಹದಾರಿಗಳಿಗೆ ಬಹು ಕಷ್ಟ. ಏನು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಅಂದ್ರೆ, ಯಾರು ಭಗವಂತನನ್ನ ನಿರಾಕಾರ ರೂಪ ಅಂತ ಪೂಜಿಸ್ತಾರೆ ಮತ್ತೆ ಅಂಥವರಿಗೆ ತುಂಬಾ ಇದು ಭಕ್ತಿ ಸೇವೆ ತುಂಬಾ ಕಷ್ಟ ಅಂತ. ಯಾಕೆ ಅಂತ ಅಂದ್ರೆ ನಾವು ದೇಹ ಅಲ್ಲ ಆತ್ಮ ಅನ್ನುವಂತ ಒಂದು ಜ್ಞಾನವನ್ನ ಕೃಷ್ಣ ಭಗವದ್ಗೀತೆಯಲ್ಲಿ ಕೊಡ್ತಾನೆ. ನಾವು ನಂದೇ ಇದು ದೇಹ ಅಂತ ಯಾರು ತಿಳಿತಾರೋ ಅಂಥವರಿಗೆ ಭಕ್ತಿ ಸೇವೆ ತುಂಬಾ ಕಷ್ಟ ಆಗುತ್ತೆ, ಅವರು ಭಗವಂತನ ಬಳಿಗೆ ಹೋಗಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಮಂ ಕಾಯ ಶಿರೋ ಗ್ರೀವಂ ಧಾರಯನ್ಯಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ದಿಶಶ್ಚಾನವಲೋಕಯನ್ ಪ್ರಶಾಂತಾತ್ಮಾ ವಿಗತಿ ಬಿಹಿ ಬ್ರಹ್ಮಚಾರಿ ವ್ರತೆ ಸ್ಥಿತಃ ಮನಃ ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ. ದೇಹ, ಕುತ್ತಿಗೆ ಮತ್ತು ಶಿರಸ್ಸುಗಳನ್ನು ಒಂದು ಪಂಕ್ತಿಯಲ್ಲಿ ಸ್ಥಿರವಾಗಿರಿಸಿಕೊಂಡು ಮೂಗಿನ ತುದಿಯನ್ನು ಒಂದೇ ಸಮನೆ ದೃಷ್ಟಿಸಬೇಕು. ಪ್ರಶಾಂತಾತ್ಮನಾಗಿ ನಿರ್ಭಯವಾಗಿ ಬ್ರಹ್ಮಚಾರಿಯಾಗಿ ಹೃದಯದಲ್ಲಿ ನನ್ನನ್ನೇ ಧ್ಯಾನ ಮಾಡಬೇಕು ಮತ್ತು ನನ್ನನ್ನೇ ಜೀವನದ ಅಂತಿಮ ಗುರಿಯಾಗಿ ಮಾಡಿಕೊಳ್ಳಬೇಕು. ಮತ್ತೆ ಇದೆಲ್ಲ ಅಷ್ಟಾಂಗ ಯೋಗದ ಬಗ್ಗೆ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಅರ್ಜುನನ್ಗೆ. ನೋಡು ಕೃಷ್ಣ, ಈ ರೀತಿ ನೀನು ಎಲ್ಲ ಒಂದೇ ಒಂದು ಲೈನಲ್ಲಿ ಮೂಗು ಮತ್ತೆ ಶಿರಸ್ಸು ಎಲ್ಲವನ್ನು ನೀನು ಒಂದೇ ಸಮ ನೀನು ಒಂದೇ ದೃಷ್ಟಿಕೋನದಲ್ಲಿ ನೀನು ಧ್ಯಾನ ಮಾಡಬೇಕು. ಈ ರೀತಿ ಧ್ಯಾನ ಮಾಡಿದ್ರು ಸಹ ಅನೇಕ ಜನ್ಮಗಳು ನಮ್ಗೆ ಬೇಕಾಗುತ್ತೆ ಕೃಷ್ಣನ ಬಳಿಗೆ ಹೋಗೋದಕ್ಕೆ, ತುಂಬಾ ಸಮಯ ಹಿಡಿಸುತ್ತೆ. ಆದ್ರೆ ಭಕ್ತಿ ಯೋಗ ನಮ್ಗೆ ಕರೆಕ್ಟಾಗಿ ನಾವು ಪರಿಪೂರ್ಣತೆಯಿಂದ ನಾವು ಶುದ್ಧ ಮನಸ್ಸಿನಿಂದ ನಾವು ಮಾಡಿದ್ದೆ ಆದ್ರೆ ಇದೇ ಜನ್ಮದಲ್ಲಿ ನಾವು ಭಗವಂತನ ಬಳಿ ಭಗವದ್ಧಾಮಕ್ಕೆ ಸೇರಬಹುದು ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಆಮೇಲೆ ಕೃಷ್ಣ ಯಾವ ರೀತಿ ಅಪೇಕ್ಷೆ ಪಡ್ತಾನೆ ಅಂತ ಅಂದ್ರೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯಮಹೃಷ್ಣಾಮಿ ಪ್ರಯತಾತ್ಮನಃ. ಯಾರಾದರೂ ನನಗೆ ಪ್ರೀತಿ ಮತ್ತು ಭಕ್ತಿಗಳಿಂದ ಒಂದು ಎಲೆ, ಒಂದು ಹೂವು
ಒಂದು ಹಣ್ಣು ಅಥವಾ ಒಂದಿಷ್ಟು ನೀರನ್ನು ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸುತ್ತೇನೆ. ಕೃಷ್ಣ ನೋಡಿ ಎಷ್ಟು ಈಸಿ ಮಾಡ್ಕೊಟ್ಟಿದ್ದಾನೆ. ಯಾರಾದ್ರೂ ಒಂದು ಪ್ರೀತಿಯಿಂದ ಏನ್ ಕೊಟ್ರು ಸಹ ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಘೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಭುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ನಾವು ಯಾವುದೇ ಒಂದು ಕೆಲಸ ಮಾಡಿದ್ರು ಸಹ ನಾವು ಫಸ್ಟ್ ಏನ್ ಮಾಡ್ಬೇಕು, ನಾವು ಕೃಷ್ಣನಿಗೆ ಗಿಫ್ಟ್ ಕೊಟ್ಬಿಡ್ಬೇಕು. ಕೃಷ್ಣ, ಇದು ನಿನಗೋಸ್ಕರ ಮಾಡ್ತಾ ಇದ್ದೀನಿ, ಇವತ್ತೇನೋ ಆಚೆ ಹೋಗ್ತಾ ಇದ್ದೀನಿ, ಅದು ನಿನಗೋಸ್ಕರ ಭೋಗ ತರೋದಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಯಾವಾಗ ನಾವು ಕೃಷ್ಣನ ಹೆಸರು ಹೇಳ್ಕೊಂಡು ನಾವು ಅವನಿಗೋಸ್ಕರ ಅಂತ ಮಾಡ್ತೀವೋ, ಅದು ನಿಜವಾಗ್ಲೂ ನಮ್ಗೆ ಅದು ಆಧ್ಯಾತ್ಮಿಕವಾಗಿ ಮಾರ್ಪಡುತ್ತೆ. ಸೊ ಅಲ್ಲಿ ಅರ್ಜುನನ್ಗೆ ಹೇಳ್ತಾ ಇದ್ದಾನೆ ಕೃಷ್ಣ, ಇನ್ ಯಾವ ಕೆಲಸ ಮಾಡಿದ್ರು ಸಹ ನನಗೋಸ್ಕರ ಮಾಡು ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಪಾಯಿಂಟ್, ನಾವು ಭಕ್ತಿ ಸೇವೆಯಿಂದ ಕೃಷ್ಣನನ್ನ ಹೇಗೆ ನಾವು ಪ್ರಾರ್ಥನೆ ಮಾಡಬೇಕು, ಅವನ ಪ್ರಸನ್ನತೆಗಾಗಿ ನಾವು ಏನ್ ಮಾಡಬೇಕು ಅನ್ನೋ ಒಂದು ವಿಷಯವನ್ನ ನಾವಿಲ್ಲಿ ನೋಡೋಣ. ದೈವಿ ಹೇಷಾ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾವೇತಾಂ ತರಂತಿತೆ. ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಆದ ಈ ನನ್ನ ದೈವಿ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ, ಆದರೆ ನನಗೆ ಶರಣಾಗತವಾಗುವುದು ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲರು. ಇಲ್ಲಿ ದೈವಿ ಶಕ್ತಿ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಇದು ಕೃಷ್ಣನ ಒಂದು ದೈವಿ ಶಕ್ತಿನೇ, ಕೃಷ್ಣನ ಶಕ್ತಿ ಇದು. ಯಾರು ಇದು? ದುರ್ಗಾದೇವಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಈ ಒಂದು ಭೌತಿಕ ಪ್ರಪಂಚದಲ್ಲಿ. ನಾವು ಭಕ್ತಿ ಸೇವೆಗೆ ನಾವು ಮಾಡ್ತಾ ಇದ್ದೀವಿ ಅಂತ ದುರ್ಗಾದೇವಿ ಗೊತ್ತಾದ್ರೆ ಸಾಕು, ಕೃಷ್ಣನಿಗೆ ತುಂಬಾ ಸಹಾಯ ಮಾಡ್ತಾಳೆ. ಈ ತ್ರಿಗುಣಗಳಿಂದ, ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಆದ ಈ ನನ್ನ ದೈವಿ ಶಕ್ತಿಯನ್ನು ಮೀರುವುದು ಅಂದ್ರೆ ಇದನ್ನ ದಾಟಿ, ಈ ತ್ರಿಗುಣಗಳನ್ನ ದಾಟಿ ಹೋಗೋದು ತುಂಬಾ ಈಸಿ, ಸುಲಭ ಆಗುತ್ತೆ. ಯಾಕೆ ಅಂತಂದ್ರೆ ನಾವು ಭಗವಂತನಿಗೆ ಶರಣಾಗತಿಯನ್ನ ನಾವು ಕೊಟ್ಟಿದೀವಿ, ಅದಕ್ಕೋಸ್ಕರ ನಮ್ಗೆ ದುರ್ಗಾದೇವಿ ಸಹಾಯ ಮಾಡ್ತಾಳೆ ಅವನ ಬಳಿಗೆ ಹೋಗೋದಕ್ಕೆ. ಮಾಂಚಯೋ ವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಎಲ್ಲ ಸನ್ನಿವೇಶಗಳಲ್ಲಿಯೂ ಲೋಪ ಮಾಡದೆ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾದವನು ಕೂಡಲೇ ಐಹಿಕ ಗುಣಗಳನ್ನು ಮೀರುತ್ತಾನೆ, ಹೀಗೆ ಬ್ರಹ್ಮನ್ ಹಂತಕ್ಕೆ ಬರುತ್ತಾನೆ. ಈ 3 ಗುಣಗಳಿಂದ ನಾವು ದಾಟಿ ಹೋದ್ಮೇಲೆ ಪುನಃ ನಾವು ಬ್ರಹ್ಮನ್ ಹಂತಕ್ಕೆ ನಾವು ಸೇರ್ತೀವಿ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಪಾರ್ಥನೆ, ಭ್ರಾಂತಿಗೆ ಸಿಲುಕದ ಮಹಾತ್ಮರು ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರುತ್ತಾರೆ. ಅವರಿಗೆ ನಾನು ಮೂಲನು ಅವ್ಯಯನೂ ಆದ ದೇವೋತ್ತಮ ಪರಮ ಪುರುಷನು ಎಂದು ಗೊತ್ತು. ಆದುದರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗುತ್ತಾರೆ. ಅಂತಹ ಬ್ರಹ್ಮನ್ ಸ್ಥಿತಿಗೆ ಬಂದಿರುವಂತಹ ಆತ್ಮಗಳು ತುಂಬಾ ಅಂಥ ಭಕ್ತರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗೋದಕ್ಕೆ ಸುಲಭ ಆಗುತ್ತೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನ್ಯ ಚಿಂತೆ ಇಲ್ಲದೆ ಒಂದೇ ಮನಸ್ಸಿನಿಂದ ನನ್ನನ್ನು ಪೂಜಿಸುತ್ತಾ ನನ್ನ ದಿವ್ಯ ರೂಪವನ್ನು ಧ್ಯಾನಿಸುವವರು ಯಾರೋ ಅವರಿಗೆ ನಾನು ಇಲ್ಲದ್ದನ್ನು ಕೊಡುತ್ತೇನೆ ಮತ್ತು ಇರುವುದನ್ನು ಕಾಪಾಡುತ್ತೇನೆ. ನೋಡಿ, ನಾವೆಲ್ಲನೂ ಬ್ಯಾಂಕಿಗೆ ತಗೊಂಡು ಹೋಗಿ ಇಡ್ತೀವಿ. ನಾವು ನಮ್ಮ ಏನೋ ಬಿಲಾಂಗಿಂಗ್ಸ್ ಇದೆಯೋ, ಹಣಕಾಸು ಏನೇನಿದೆಯೋ, ವ್ಯಾಲ್ಯೂಯಬಲ್ಸ್ನ ಎಲ್ಲ ತಗೊಂಡೋಗಿ ನಾವು ಅಲ್ಲಿಡ್ತೀವಿ. ಆದರೆ ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ, ನಾನೇ ಕಾಪಾಡ್ತೀನಿ. ನಿಮ್ಮ ಭಕ್ತಿ, ನಿಮ್ಮ ಏನಿದೆ ಅದನ್ನೆಲ್ಲನೂ ನೀವು ನನಗೆ ನನ್ನ ಒಂದು ನನ್ನ ಮೇಲೆ ಕೇಂದ್ರೀಕೃತ ಮಾಡಿದ್ರೆ ನಿಮ್ಮ ಮನಸ್ಸನ್ನ, ನಾನೇ ನಿಮ್ಮ ಹತ್ರ ಇರೋದೆಲ್ಲ ನಾನು ಕಾಪಾಡ್ತೀನಿ, ನಾನು ಇರದೇ ಇರೋದನ್ನ ನಿಮ್ಗೆ ಕೊಡ್ತೀನಿ ಅಂತ ಆಶ್ವಾಸನೆಯನ್ನ ನೀಡ್ತಾ ಇದ್ದಾನೆ. ಭೋಕ್ತಾರಾಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ದ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆಯನ್ನಿಟ್ಟುಕೊಂಡು
ಎಲ್ಲ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟಕಡೆಯ ಭೋಕ್ತಾರ ನಾನೇ, ಎಲ್ಲ ಲೋಕಗಳ ಮತ್ತು ದೇವತೆಗಳ ಪರಮಪ್ರಭು ನಾನೇ ಮತ್ತು ಎಲ್ಲ ಜೀವಿಗಳ ಉಪಕಾರಿಯೂ ಹಿತೈಷಿಯೂ ನಾನೇ ಎಂದು ಅರಿತ ಮನುಷ್ಯನು ಐಹಿಕ ಮುಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುವನು. ನೆಕ್ಸ್ಟ್ ಪಾಯಿಂಟ್ಗೆ ನಾವು ಹೋಗೋಣ. ಭಕ್ತಿಯು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಇರುವ ಏಕೈಕ ಮಾರ್ಗ. ಕೃಷ್ಣ ಯಾರು? ದೇವೋತ್ತಮ ಪರಮಪುರುಷ. ಅವನನ್ನು ಅರ್ಥ ಮಾಡ್ಕೊಳ್ಳೋದು ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು? ಭಕ್ತಿ ಸೇವೆ ಒಂದೇ ನಮಗೆ, ಯಾವ ಭಕ್ತಿ ಸೇವೆ ಮಾಡಿದರೆ ಮಾತ್ರನೇ ನಾವು ಭಗವಂತನನ್ನ ತಿಳಿಬೋದು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತಿ ಅತ್ರ ಸಂಶಯ. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾವನ ದೇಹವನ್ನು ಬಿಡುವನೋ ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಸಂಶಯವೇ ಇಲ್ಲ. ಯಾರು ಕೊನೆಯಲ್ಲಿ ಅಂದರೆ ನಾವು ಇಷ್ಟೆಲ್ಲ ಭಕ್ತಿ ಯಾಕೆ ಮಾಡ್ತಾ ಇದ್ದೀವಿ? ನಾವು ಒಂದು ಎಕ್ಸಾಮನ್ನು ತಗೋಬೇಕು ನಾವೆಲ್ಲನೂ ಭಕ್ತರೆಲ್ಲ. ಏನು ಅಂತ ಪರೀಕ್ಷೆ ಅಂದರೆ ನಾವು ಸಾಯುವ ಕೊನೆಯ ಗಳಿಗೆಯಲ್ಲಿ, ಕೊನೆಯ ಉಸಿರಲ್ಲಿ ನಾವು ಭಗವಂತನ ನಾಮವನ್ನು ತಗೊಂಡ್ರೆ ನಮಗೆ ಎಷ್ಟು ಅದರಿಂದ ನಮಗೆ ಲಾಭ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ. ನನ್ನ ಸ್ವಭಾವವನ್ನು ಹೊಂದುತ್ತಾನೆ. ಯಾರು ಆ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೋ ಅಂಥವ್ರಿಗೆ ಏನು ಸಿಗುತ್ತೆ? ಭಗವಂತನ ಸ್ವಭಾವಗಳನ್ನ ಹೊಂದುತ್ತಾನೆ. ಮತ್ತೆ ಇದರಲ್ಲಿ ಯಾವ ಸಂಶಯನೂ ಇಲ್ಲ. ಭಗವದ್ಧಾಮಕ್ಕೆ ಹೋಗಿ ಸೇರ್ತಾನೆ. ಇದರಲ್ಲಿ ಯಾವುದೇ ಒಂದು ಸಂಶಯ ಬೇಡ. ಎಲ್ರಿಗೂ ಯಾರೇ ಆ ಒಂದು ಅಂತ್ಯಕಾಲದಲ್ಲಿ ಸ್ಮರಿಸಿದ್ರೆ ಭಗವಂತನನ್ನ, ಯಾವುದೇ ಒಂದು ಜೀವಿಗೆ, ಯಾವುದೇ ಒಂದು ಭಕ್ತನಿಗೆ ಭಗವಂತ ತನ್ನ ಧಾಮಕ್ಕೆ ಸೇರಿಸ್ಕೊಳ್ತಾನೆ, ಅಂದರೆ ಕರ್ಕೊಳ್ತಾನೆ. ಭಕ್ತ್ಯಾತ್ಮನನ್ಯಯಾ ಶಕ್ತ ಅಹ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ನನ್ನ ಪ್ರೀತಿಯ ಅರ್ಜುನನೇ, ಏಕಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ನನ್ನ ಮುಂದೆ ನಿಂತಿರುವ ನಿನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಹೀಗೆ ಮಾತ್ರ ನನ್ನನ್ನು ನೇರವಾಗಿ ನೋಡಲು ಸಾಧ್ಯ. ಈ ರೀತಿಯಲ್ಲಿ ಮಾತ್ರ ನನ್ನನ್ನು ತಿಳಿಯುವ ರಹಸ್ಯಗಳನ್ನು ನೀನು ಪ್ರವೇಶಿಸಬಲ್ಲೆ. ಏಕಚಿತ್ತ ಅಂತಂದರೆ ಒಂದೇ ಒಂದು ದೃಢ ಮನಸ್ಸಿನಿಂದ ಭಕ್ತಿ ಸೇವೆ ಮಾಡಿದ್ರೆ ನಮಗೆ ಏನು ಸಿಗುತ್ತೆ? ನಮಗೆ ನನ್ನನ್ನು ನೋಡಲು ಅಂತಂದರೆ ದರ್ಶನ ಕೊಡ್ತಾನೆ ಕೃಷ್ಣ. ಇನ್ನು ಅದಕ್ಕಿಂತ ನಮ್ಗೆ ಇನ್ನೇನು ಬೇಕು ನಮಗೆ ಜೀವನದಲ್ಲಿ? ನಮ್ಗೆ ಇನ್ನೇನು ಬೇಡ ಅಲ್ವಾ? ಕೃಷ್ಣ ನೋಡಿ ಏನು ಹೇಳ್ತಾ ಇದ್ದಾನೆ ಇಲ್ಲಿ, ಹೀಗೆ ಮಾತ್ರ ನನ್ನನ್ನು ನೇರವಾಗಿ ನೋಡಲು ಸಾಧ್ಯ, ಅಂದರೆ ದರ್ಶನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಆದರೆ ನಾವು ಈ ಮನಸ್ಸನ್ನ ಹಿಡಿದು, ಈ ಚಂಚಲವಾದ ಮನಸ್ಸನ್ನ ಹಿಡಿದು ಕೃಷ್ಣನ ಒಂದು ಕೇಂದ್ರೀಕೃತ ಮಾಡಿ ಆ ಭಕ್ತಿ ಸೇವೆಯನ್ನು ಮಾಡಿದ್ರೆ ನಮಗೆ ದರ್ಶನ ಸಿಗುತ್ತಂತೆ. ಸೊ ಈ ಒಂದು ಚಂಚಲವಾದ ಮನಸ್ಸನ್ನ ಹಿಡಿದಿಡುವುದೇ ನಮಗೆ ಕಷ್ಟ ಸಾಧ್ಯ ಆಗಿದೆ. ಸೊ ಆ ರೀತಿ ಮಾಡಿದ್ರೆ ನಮ್ಗೇನು ಸಿಗುತ್ತೆ? ಭಗವಂತನ ದರ್ಶನ ಸಿಗುತ್ತೆ. ಮತ್ತೆ ಈ ರೀತಿಯಲ್ಲಿ ಮಾತ್ರ ರಹಸ್ಯಗಳು, ಅಂದರೆ ಏನೇನು ಭಗವಂತನ ರಹಸ್ಯಗಳಿದೆ ಅದನ್ನೆಲ್ಲ ನಿನಗೆ ತಿಳಿಸ್ಕೊಡ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಕ್ತ್ಯಾ ಮಾಮಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಭಕ್ತಿ ಸೇವೆಯಿಂದ ಮಾತ್ರ ದೇವೋತ್ತಮ ಪರಮ ಪುರುಷನಾದ ನನ್ನನ್ನು ನಾನಿರುವಂತೆ ಮನುಷ್ಯನು ಅರ್ಥ ಮಾಡಿಕೊಳ್ಳಬಲ್ಲ. ಇಂತಹ ಭಕ್ತಿಯಿಂದ ಮನುಷ್ಯನು ನನ್ನ ಪೂರ್ಣ ಪ್ರಜ್ಞೆಯನ್ನು ಪಡೆದಾಗ ಭಗವದ್ಧಾಮವನ್ನು ಪ್ರವೇಶಿಸಬಲ್ಲ. ಭಕ್ತಿ ಸೇವೆಯಿಂದ ಯಾರು ಪರಿಪೂರ್ಣವಾಗಿ ಕೃಷ್ಣನನ್ನ ಅರ್ಥ ಮಾಡ್ಕೊಳ್ತಾರೆ ಅಂಥವರು ಭಗವಂತನ ಧಾಮಕ್ಕೆ ಪ್ರವೇಶ ಮಾಡಬಹುದು, ಪ್ರವೇಶ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಾವು ಕೊನೆಯ ಒಂದು ಪಾಯಿಂಟ್ಗೆ ಬಂದಿದ್ದೀವಿ. ಇಲ್ಲಿ ಭಕ್ತಿ ಯೋಗಿಯ ಬಳಿ ಭಗವಂತ ತನ್ನ ವೈಯಕ್ತಿಕ ಪರಸ್ಪರ ಸಂಬಂಧವನ್ನು ಹೊಂದುತ್ತಾನೆ. ಪ್ರತಿಯೊಂದು ಮನುಷ್ಯನಲ್ಲೂ ಕ್ಷೀರೋದಕಶಾಹಿ ವಿಷ್ಣುವಾಗಿ ನಮ್ಮ ಹೃದಯದಲ್ಲಿ ಕೃಷ್ಣ ನೆಲೆಸಿದ್ದಾನೆ. ಆದರೆ ಭಕ್ತಿ ಯೋಗಿಗೆ ಭಗವಂತ ಏನು ಮಾಡ್ತಾನೆ? ಅವನ ಒಂದು ವೈಯಕ್ತಿಕವಾಗಿ ಅಂದರೆ ಪರ್ಸನಲ್ ಇಂಟ್ರೆಸ್ಟ್ ತೋರಿಸ್ತಾನೆ. ಅವನ ಒಂದು ಸಂಬಂಧವನ್ನು ಹೇಗೆ
ಇದು ಮಾಡ್ತಾನೆ ಅನ್ನೋದನ್ನ ಈ ಒಂದು ಶ್ಲೋಕಗಳಲ್ಲಿ ನಾವು ನೋಡೋಣ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿಯೋಗವನ್ನು ನಾನು ಕೊಡುತ್ತೇನೆ. ನೋಡಿ, ಭಕ್ತಿ ಯೋಗನ ನಾವು ತುಂಬ ಕರೆಕ್ಟಾಗಿ ಮಾಡಿದ್ರೆ ನಮ್ಗೇನು ಸಿಗುತ್ತೆ? ಭಗವಂತ ಅವನೇ ತನ್ನ ಧಾಮಕ್ಕೆ ಹೋಗೋದಕ್ಕೆ ಬುದ್ಧಿ ಕೊಡ್ತಾನಂತೆ. ಸೊ ಇದು ಎಷ್ಟು ನಮಗೆ ಸಂತೋಷಕರವಾದ ವಿಷಯ ನೋಡಿ. ನಾವು ಭಕ್ತಿ ಸೇವೆ ಮಾಡಿದ್ರೆ ನಮಗೆ ಎಷ್ಟೊಂದು ಬೆನಿಫಿಟ್ಸ್ ಸಿಗ್ತಾ ಇದೆ. ತೇಷಾಮೇವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಾತ್ಮ ಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಅವರಿಗೆ ವಿಶೇಷ ಅನುಕಂಪವನ್ನು ತೋರಲು ನಾನು ಅವರ ಹೃದಯಗಳಲ್ಲಿದ್ದು ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡುತ್ತೇನೆ. ಇದೆಲ್ಲ ಭಕ್ತರಿಗೆ ಹೇಳ್ತಾ ಇದ್ದಾರೆ. ಭಕ್ತಿ ಯೋಗಿಗಳಿಗೆ ಈ ರೀತಿ ಒಂದು ಅನುಕಂಪ ತೋರಿಸ್ತೀನಿ ನಾನು. ಅಜ್ಞಾನದ ಒಂದು ಕತ್ತಲನ್ನ ಅವರ ಇದರಲ್ಲಿ ಓಡಿಸಿ ನಾನು ಅವರಿಗೆ ಬೆಳಕನ್ನ ಕೊಡ್ತೀನಿ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಅಪಿ ಚೇತ್ ಸುದುರಾಚಾರೋ ಭಜತೆ ಮಾಮನನ್ಯ ಭಾಗ್ ಸಾಧುರೇವ ಸಮಂತವ್ಯಃ ಸಮ್ಯಗ್ ವ್ಯವಸಿತೋ ಹಿ ಸಹ. ಯಾವನಾದರೂ ಅತ್ಯಂತ ಹೀನ ಕಾರ್ಯವನ್ನು ಮಾಡುತ್ತಿದ್ದರೂ ಆತನು ಭಕ್ತಿ ಸೇವೆಯಲ್ಲಿ ತೊಡಗಿದ್ದರೆ ಆತನನ್ನು ಸಾಧು ಎಂದೇ ಭಾವಿಸಬೇಕು, ಏಕೆಂದರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿದ್ದಾನೆ ಅಂತ. ಅಂದರೆ ಇಲ್ಲಿ ನಾವು ಭಕ್ತಿ ಸೇವೆನ ಮಾಡ್ತಾ ಇರ್ತೀವಿ, ನಿರಂತರವಾಗಿ ಭಕ್ತಿ ಸೇವೆ ಮಾಡ್ತೀವಿ. ಆದರೂ ಸಹ ನಮ್ಮ ಸುತ್ತಮುತ್ತ ಒಂದು ಕೆಲವು ಸಿಚುಯೇಷನ್ಸು ಅಥವಾ ಆ ರೀತಿಯ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ. ನಮಗೇನು ಭಕ್ತರಿಗೆ ಏನು ಯಾವುದೂ ಇಷ್ಟ ಇರಲ್ಲ, ಆದರೂ ಸಹ ಆ ರೀತಿ ಆಗುತ್ತೆ. ಆವಾಗ ಯಾರಾದರೂ ಭಕ್ತಿ ಸೇವೆ ಮಾಡದೆ ಕೆಳಗಡೆ ಡೌನ್ಫಾಲ್ ಅಂತ ಏನು ಹೇಳ್ತೀವಿ, ಕೆಳಗಡೆ ಬೀಳುವಂತಹ ಒಂದು ಚಾನ್ಸ್ ಇರುತ್ತೆ. ಅಂತಹ ಭಕ್ತರಿಗೆ ಕೃಷ್ಣ ಏನು ಹೇಳ್ತಿದ್ದಾನೆ? ನಾನು ಅವ್ರನ್ನ ಆತನನ್ನು ಸಾಧು ಎಂದೇ ಭಾವಿಸಬೇಕು. ಅಂದರೆ ಅವ್ರನ್ನ ಹೇಗೆ ನಾವು ತಗೋಬೇಕು? ಸಾಧುಗಳು ಅಂತಲೇ ನಾವು ಅವ್ರನ್ನ ರೆಸ್ಪೆಕ್ಟ್ ಮಾಡಬೇಕು. ಆತನನ್ನು ಯಾಕೆ ಈ ರೀತಿ ಮಾಡಬೇಕು ಅಂತಂದರೆ ಅವನು ಕರೆಕ್ಟಾದ ಒಂದು ನಿರ್ಧಾರ ತಗೊಂಡಿರ್ತಾನೆ. ಅಂದರೆ ಭಕ್ತಿ ಸೇವೆ ಮಾಡ್ತಾ ಇರ್ತಾನೆ, ಅದೇನೋ ಒಂದು ಕಾರಣಕ್ಕೆ ಅವನು ಬೀಳ್ತಾನೆ. ಸೊ ಈ ಒಂದು ಇನ್ಸಿಡೆಂಟ್ಗೆ ನಾವು ಒಂದು ಭಾಗವತದ ಲೀಲೆಗಳು ಅನಂತ ಅದೆಲ್ಲ ನಾವು ಕೇಳಿದ್ರೆ ನಮ್ಮ ಒಂದು ಶುದ್ಧಿ ಆಗುತ್ತೆ, ನಮ್ಮ ಹೃದಯ ಶುದ್ಧಿ ಆಗುತ್ತೆ. ಸೊ ಇಲ್ಲಿ ಅಜಮಿಳನ ಒಂದು ಸ್ವಲ್ಪ ಶಾರ್ಟಾಗಿ ಹೇಳ್ಬಿಡ್ತೀನಿ. ಅಜಮಿಳ ಪರಮ ಭಕ್ತನಾಗಿರ್ತಾನೆ. ಅವನು ಹುಟ್ಟಿನಿಂದ ಪರಮ ಭಕ್ತನಾಗಿ ತಂದೆ ತಾಯಿಯರ ಸೇವೆ ಮತ್ತು ಗೃಹಸ್ಥನಾಗಿ ಅವನು ಮಕ್ಕಳನ್ನು ಪಡೆದಿರ್ತಾನೆ. ಆದರೂ ಸಹ ಅವನಿಗೆ ಯಾವ ರೀತಿ ಅವನು ಕೆಳಗಡೆ ಬೀಳುವಂತಹ ಒಂದು ಇದು ಬರುತ್ತೆ, ಆ ರೀತಿಯ ಒಂದು ಸಿಚುಯೇಷನ್ ಬರುತ್ತೆ ಅಂತ ಅಂದರೆ, ತಂದೆ ತಾಯಿ ಹೂ ತಗೊಂಡು ಬಾ ಅಂತ ಹೇಳಿ ಅಜಮಿಳನ್ಗೆ ಕಳಿಸ್ತಾರೆ. ಅವನು ಅಲ್ಲಿ ಹೂ ತರೋದಕ್ಕೆ ಹೋದಾಗ ಅಲ್ಲಿ ಒಬ್ಬ ವೇಶ್ಯೆಯನ್ನು ನೋಡಿ ಅವನು ಅನುರಕ್ತನಾಗ್ತಾನೆ. ಕಡೆಗೆ ಆ ತಂದೆ ತಾಯಿ ಹೆಂಡತಿ ಮಕ್ಕಳನ್ನ ಎಲ್ಲರನ್ನು ಮರೆತು ಎಲ್ಲರನ್ನು ಆಚೆ ಹಾಕಿ ಅವನು ಆ ವೇಶ್ಯೆಯ ಜೊತೆ ಸಂಸಾರ ಮಾಡ್ತಾನೆ. ಎಲ್ಲ ಈ ಭಕ್ತಿ ಸೇವೆ ಏನಿದೆ ಎಲ್ಲ ಭಗವಂತ ಎಲ್ಲ ಮರ್ತು ಬಿಡ್ತಾನೆ ಅವನು. ಸೊ ಆದರೆ ಭಗವಂತ ಏನು ಮಾಡ್ತಾನೆ, ಅವನನ್ನ ಯಾವ ರೀತಿ ಅಜಮಿಳನ್ನ ಕೈ ಹಿಡಿತಾನೆ ಭಗವಂತ ಅಂತ ಅಂದರೆ, ಒಂದು ಸಲ ಮಳೆಗಾಲದಲ್ಲಿ ಭಕ್ತಿ ವೇದಾಂತರು ಒಂದು ಅಜಮಿಳನ ಮನೆಗೆ ಬರ್ತಾರೆ. ಆಗ ಆ ವೇಶ್ಯೆ ಏನು ಮಾಡ್ತಾಳೆ, ಅವಳು ಆ ಭಕ್ತಿ ವೇದಾಂತರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ. ಅವಳು ಹೊಸದಾದ ಒಂದು ಪಾತ್ರೆಗಳನ್ನ ತಂದು ಭೋಗ ಮಾಡಿ ಅವ್ರಿಗೆಲ್ಲನೂ ಬಡಿಸಿ ಅವರ ಒಂದು ಎಲ್ಲ ಸೇವೆಗಳನ್ನ ತುಂಬ ಚೆನ್ನಾಗಿ ಮಾಡ್ತಾಳೆ. ಅಷ್ಟೊತ್ತಿಗಾಗಲೇ ಅವಳು ಗರ್ಭವತಿ ಆಗಿರ್ತಾಳೆ. ಸೊ ಭಕ್ತಿ ವೇದಾಂತರು ಏನು ಮಾಡ್ತಾರೆ, ನೀನು ಹುಟ್ಟುವಂತಹ ಮಗುಗೆ ನಾರಾಯಣ ಅಂತ ಹೆಸರಿಡು ಅಂತ ಹೇಳಿಬಿಟ್ಟು ಹೊರಟೋಗ್ತಾರೆ. ನಂತರ ಇವಳಿಗೆ ಗಂಡು ಮಗು ಆಗುತ್ತೆ, ನಾರಾಯಣ ಅಂತ ಹೆಸರಿಡ್ತಾರೆ. ಅಜಮಿಳ ನಾರಾಯಣನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ. ಮತ್ತು ಪ್ರತಿದಿನ ನಾರಾಯಣ ನಾರಾಯಣ ಅಂತ ಕರೆದು ಅವನ ಭಕ್ತಿಯನ್ನು ವೃದ್ಧಿ ಮಾಡ್ಕೊಳ್ತಾ ಇರ್ತಾನೆ. ಲಾಸ್ಟಲ್ಲಿ ಕೊನೆಯಲ್ಲಿ ಅವನು ಇನ್ನೇನು ಸಾವು ಬಂತು ಅನ್ನುವಾಗಲೂ ಸಹ ಅವನು ನಾರಾಯಣ ಅಂತ ಕರೀತಾನೆ. ಆಗ ಅವನಿಗೆ ವಿಷ್ಣು ದೂತರು ಬಂದು ಅವನಿಗೆ ನಾರಾಯಣ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಅವ್ನಿಗೆ ಯಾವ ರೀತಿ ನೋಡಿ, ನಾವು ಸ್ವಲ್ಪ ದಿನ ಭಕ್ತಿ ಮಾಡಿ ಮತ್ತೆ ಮಾಡೋಕ್ಕಾಗಿಲ್ಲ ಅಂತ ಅಂದ್ರೇನು ಸಹ
ಭಗವಂತ ಹೇಗೆ ಕೃಪಾಳು, ಅವನು ಎಷ್ಟು ದಯಾಳು ಅವನು ನೋಡಿ. ಹೇಗೆ ಅವನು ಇದೆಲ್ಲ ಅರೇಂಜ್ಮೆಂಟ್ ಯಾರು ಮಾಡ್ತಾರೆ, ಭಕ್ತಿ ವೇದಾಂತನ ಯಾರು ಕಳಿಸ್ತಾರೆ, ಇದೆಲ್ಲನೂ ಅರೇಂಜ್ ಮಾಡಿರೋದು ಭಗವಂತ ಶ್ರೀ ಕೃಷ್ಣನೇ. ಅವನು ಯಾವುದೇ ರೀತಿ ಭಕ್ತಿ ಸೇವೆ ಮಾಡಿದ್ರೂ ಸಹ ಅವನು ಹೇಗೆ ಅವನ ಭಕ್ತರನ್ನ ಭಗವದ್ ಧಾಮಕ್ಕೆ ಅವನು ಕರ್ಕೊಂಡು ಹೋಗ್ತಾನೆ ಅಂತ ನಾವಿಲ್ಲಿ ತುಂಬ ಚೆನ್ನಾಗಿ ನಾವು ನೋಡ್ಬೋದು. ಅದರಿಂದ ಭಕ್ತಿ ಸೇವೆ ಮಾಡಿದ್ರೆ ನಮಗೆ ಯಾವ ರೀತಿಯ ತೊಂದರೆ ಆಗೋದಿಲ್ಲ. ನಮ್ಮ ಭಕ್ತಿ ನಮ್ಗೆ ಯಾವತ್ತಿದ್ರೂ ಅಲ್ಲಿ ನಮ್ಮ ಕೃಷ್ಣನ ಅಕೌಂಟಲ್ಲಿ ಹೋಗಿ ಸೇರ್ಬಿಡುತ್ತೆ. ನಾವು ಹೇಗೆ ಬ್ಯಾಂಕ್ ಬ್ಯಾಲೆನ್ಸನ್ನ ದುಡ್ಡನ್ನ ನಾವು ಸೇವ್ ಮಾಡ್ತೀವಿ, ಅದೇ ರೀತಿ ಭಕ್ತಿ ಮಾಡಿದ್ರೆ ನಮಗೆ ಅಕೌಂಟಲ್ಲಿ ಸೇರ್ಬಿಡುತ್ತೆ. ನಾವು ಯಾವುದೇ ಒಂದು ಅದಕ್ಕೆ ನಮಗೆ ಯಾವ ಇದು ಅಡಚಣೆನೂ ಇಲ್ಲ. ನೆಕ್ಸ್ಟ್ ನಾವು ನೋಡ್ಬೋದು, ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚಾಂಚ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ಸ ನಮೇ ಭಕ್ತ ಪ್ರಣಶ್ಯತಿ. ಕುಂತಿಯ ಮಗನಾದ ಅರ್ಜುನನೇ, ಅವನು ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ. ನನ್ನ ಭಕ್ತನು ಎಂದೂ ನಾಶವಾಗುವುದಿಲ್ಲ ಎಂದು ಧೈರ್ಯವಾಗಿ ಘೋಷಿಸು. ನೋಡಿ, ಇಲ್ಲಿ ಎಷ್ಟು ಆಶ್ವಾಸನೆಗಳನ್ನ ಭಗವಂತ ಕೊಡ್ತಾ ಇದ್ದಾನೆ. ಭಕ್ತಿ ಸೇವೆ ಮಾಡಿದವ್ರಿಗೆ ಯಾವ ರೀತಿ ಅವನು ಭಗವಂತ ಸ್ವೀಕಾರ ಮಾಡ್ತಿದ್ದಾನೆ. ಎಂದು ಈ ಭಕ್ತನಿಗೆ ಯಾವುದೇ ರೀತಿಯ ಒಂದು ನಾಶನನ್ನು ಕೊಡೋದಿಲ್ಲ ಅರ್ಜುನ ಅಂತ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಪಾರ್ಥ, ತಮ್ಮ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನನ್ನೇ ಧ್ಯಾನಿಸುತ್ತಾ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವನನ್ನು ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ. ನೋಡಿ, ಭಕ್ತಿ ಸೇವೆ ಮಾಡಿದ್ರೆ ನಮ್ಗೇನು ಪುನಃ ನಾವು ಈ ಒಂದು ಪ್ರಪಂಚದಲ್ಲಿ, ಭೌತಿಕ ಪ್ರಪಂಚದಲ್ಲಿ ಹುಟ್ಟುವಂತಹ ಒಂದು ಪ್ರಮೇಯ ಇರೋದಿಲ್ಲ. ನಾವು ಭಗವಂತನ ಬಳಿಗೆ ನಾವು ಹೋಗ್ಬೋದು. ಅದನ್ನು ಶೀಘ್ರವಾಗಿ ನಾನು ಉದ್ಧಾರ ಮಾಡ್ತೇನೆ ಅಂತ ಇಲ್ಲಿ ಭಗವಂತ ನಮಗೆ ಆಶ್ವಾಸನೆಯನ್ನ ನೀಡ್ತಾ ಇದ್ದಾನೆ. ಆದ್ರಿಂದ ನಾವೆಲ್ಲ ಭಕ್ತರು ನಾವು ಏನು ನಮ್ಮ ಒಂದು ಧ್ಯೇಯ ಏನು ಅಂತ ಅಂದ್ರೆ, ನಾವು ಭಗವಂತನ ಬಳಿ ಹೋಗೋದು, ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದು ಅಥವಾ ತಿಳ್ಕೊಳ್ಳೋದು, ಈ ರೀತಿ ಎಲ್ಲರ ಒಂದು ಧ್ಯೇಯ ಇರುತ್ತೆ. ಸೊ ನಾವು ಕೆಲವು ಈ ಭಗವದ್ಗೀತೆಯ ಶ್ಲೋಕಗಳಿಂದ ಇವತ್ತು ನಾವು ಸ್ವಲ್ಪ ಅವನ್ನ ಚರ್ಚೆ ಮಾಡಿದ್ದೀವಿ. ನನ್ನಲ್ಲಿ ಏನಾದರೂ ದೋಷಗಳು ಅಥವಾ ತಪ್ಪುಗಳು ಏನಾದರೂ ಇದ್ದರೆ ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸಬೇಕು. ಮತ್ತು ನಾನು ಶ್ಯಾಮ್ಲೀಲಾ ಮಾತಾಜಿಯವರು ಮತ್ತು ವೇಣುಕೃಷ್ಣ ಪ್ರಭು ಅವರ ಪ್ರವಚನಗಳಿಂದ ನಾನು ಇದನ್ನೆಲ್ಲ ಸ್ವಲ್ಪ ಪಾಯಿಂಟ್ಸ್ ತಗೊಂಡು ನಾನು ನಿಮಗೆಲ್ಲ ಇವತ್ತು ಕ್ಲಾಸ್ ಕೊಟ್ಟಿದ್ದೀನಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ, ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ನಿಮ್ಮ ಈ ಒಂದು ಪ್ರವಚನ ತುಂಬಾ ಚೆನ್ನಾಗಿತ್ತು. ಸೊ ಯಾರಿಗಾರ ಏನಾರ ಪ್ರಶ್ನೆ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಹೇಳಿ ಮಾತಾಜಿ. ನಾನು ಭಗವದ್ಗೀತೆ 9ನೇ ಅಧ್ಯಾಯನ ರಿಸೈಟ್ ಮಾಡ್ಲಾ ಮಾತಾಜಿ? ಈಗ 9ನೇ ಅಧ್ಯಾಯ ಫುಲ್ ವಿತೌಟ್ ಎಕ್ಸ್ಪ್ಲನೇಷನ್, ಓನ್ಲಿ ಶ್ಲೋಕ. ಮಾತಾಜಿ ಫಸ್ಟ್ ಪ್ರಶ್ನೆಗಳನ್ನ ತಗೊಂಡ್ಬಿಡೋಣ. ಹಾ ಸರಿ ಸರಿ, ಓಕೆ. ಹರೇ ಕೃಷ್ಣ. ಇನ್ಯಾರ್ದಾರ ಏನಾರ ಪ್ರಶ್ನೆ ಇದೆಯಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಎಸ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆರಾಧಿಕಾ ಸುಚಿತ್ರಾ ದೇವಿದಾಸಿ ಮಾತಾಜಿ, ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಭಕ್ತಿ ಯೋಗದ ಬಗ್ಗೆ ಎಲ್ಲ ಭಗವದ್ಗೀತೆಯಿಂದ ಶ್ಲೋಕಗಳನ್ನ ಉದಾಹರಣೆಯೊಂದಿಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ರಿ. ತುಂಬಾ ಚೆನ್ನಾಗಿತ್ತು ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಎಲ್ಲ ಗುರು ಮಹಾರಾಜರ ಕೃಪೆ. ತುಂಬಾ ಚೆನ್ನಾಗಿ ನಿಧಾನವಾಗಿ ಶಾಂತವಾಗಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಮಾತಾಜಿ. ಚೆನ್ನಾಗಿತ್ತು. ಉದಾಹರಣೆ ಎಲ್ಲಾ ಶ್ಲೋಕಗಳು ಪರ್ಫೆಕ್ಟ್ ಆಗಿತ್ತು. ಅದಕ್ಕೆ
ಸಂಬಂಧಪಟ್ಟ ಶ್ಲೋಕಗಳೇ ಆಯ್ಕೆ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಹೌದು ಮಾತಾಜಿ, ಹೌದು, ಭಕ್ತಿ ಸೇವೆದೇ ತಗೊಂಡು ಇದು ಹೇಳಿದ್ದೀನಿ ತುಂಬಾ ಮಾತಾಜಿ. ಚೆನ್ನಾಗಿತ್ತು. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಇದೇ ರೀತಿ ನೀವು ಗೋಪಿಸನ ಕ್ಲಾಸ್ಗೆ ಬಂದು ಕ್ಲಾಸ್ ಕೊಡ್ತಾ ಇರಿ ಮಾತಾಜಿ. ಹಾ, ಶ್ಯೂರ್ ಶ್ಯೂರ್ ಮಾತಾಜಿ, ಕೊಡ್ತೀನಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇನ್ಯಾರ ತರ ಭಕ್ತರು ಏನಾರ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಮೀನಾಕ್ಷಿ ಮಾತಾಜಿಯವರು ಹೇಳೋ ಹಾಗೆ ತುಂಬಾ ನಿಧಾನವಾಗಿ ಎಲ್ಲರಿಗೂ ಅರ್ಥ ಆಗೋ ಹಾಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಅದಲ್ಲದೆ ಮಾತಾಜಿ ಎಷ್ಟು ವಿನಮ್ರರಂದ್ರೆ ಅವರಾಗೆ ಬಂದು ನಾನ್ ಕ್ಲಾಸ್ ಮಾಡ್ಬೇಕು ಭಕ್ತಿ ಯೋಗದ ಬಗ್ಗೆ ಅಂತ ಕೇಳ್ಕೊಂಡು ಅದು ತುಂಬಾ ಸಂತೋಷದ ವಿಷಯ. ನಾನು ಯಾವಾಗ್ಲೂ ಗೋಪಿ ಸೇನೆಯಲ್ಲಿ ಮತ್ತೆ ರಿಪೀಟ್ ಮಾಡ್ತಾನೆ ಇರ್ತೀನಿ. ಎಲ್ಲರೂ ಸೇವೆಗೆ ಮುಂದೆ ಬಂದು, ಮಾತಾಜಿಯವರು ಐ ಥಿಂಕ್ ಗೋಪಿ ಸೇನೆ ಫಸ್ಟ್ ಟೈಮ್ ಮಾಡಿದೀರಾ ಅಲ್ಲ ಮಾತಾಜಿ? ಹೌದು ಹೌದು ಮಾತಾಜಿ, ಫಸ್ಟ್ ಟೈಮ್. ಹಾ, ಸೊ ಇದೇ ರೀತಿ ಎಲ್ಲರೂ ಸೇವೆಯಲ್ಲಿ ಮುಂದೆ ಬನ್ನಿ. ನೋಡಿ, ಅವರೀಗ ಹುಣಸೂರಲ್ಲಿ ಶ್ಯಾಮಕಾಂತ ಮಾತಾಜಿ ಹೇಳ್ದಾಗೆ ಈಗೆಲ್ಲ ಕ್ಲಾಸಸ್ ಗಳನ್ನ ಶುರು ಮಾಡೋ ಒಂದು ತಯಾರಿಲಿದ್ದಾರೆ. ಇನ್ನೊಂದು ಸೆಂಟರ್ ಓಪನ್ ಆಗತ್ತೆ ಅಂತ ಹೇಳ್ಬೇಕು ನಾವಲ್ಲಿ. ಮತ್ ಮಾತಾಜಿಯವರು ಯಾವಾಗ ತುಂಬಾ ಸಮಯದಿಂದಲೇ ಸೇವೆ ಮಾಡ್ತಾನೆ ಇದ್ದಾರೆ. ಸೊ ನೀವು ಗೋಪಿ ಸೇನೆ ನಿಮ್ಗೆ ಒಂದು ಇಷ್ಟು ಒಳ್ಳೆಯ ವೇದಿಕೆ ಇದೆ ಅಂದ್ರೆ ನೀವು ಇದನ್ನ ನಿಜವಾಗ್ಲೂ ಯೂಸ್ ಮಾಡ್ಕೊಳ್ಬೇಕು. ಯಾಕೆಂದ್ರೆ ನಾವು ಭಗವಂತನ ಬಗ್ಗೆ ಮಾತನಾಡಿದಾಗ ಭಗವಂತನ್ಗೆ ತುಂಬಾ ಪ್ರಿಯವಾಗಿ ಬಿಡ್ತೀವಿ ನಾವು. ಸೊ ಕೃಷ್ಣ ಹಿಮ್ಸೆಲ್ಫ್ ಇಸ್ ಸೇಯಿಂಗ್ ಯಾರು ನನ್ ಬಗ್ಗೆ ಮಾತಾಡ್ತಾರೋ ಅವ್ರು ನನ್ಗೆ ತುಂಬಾ ಪ್ರಿಯರು ಅಂತ. ಸೊ ಮಾತಾಜಿ ಅನಂತ ಧನ್ಯವಾದಗಳು. ಇದೇ ರೀತಿ ನಮ್ಮ ಗೋಪಿ ಸೇನೆಗೆ ಬಂದು ಅವಾಗ ನಿಮ್ಮ ಸಂಘವನ್ನ ಕೊಡುತ್ತೆ. ಹರೇ ಕೃಷ್ಣ ಮಾತಾಜಿ, ನಿಮ್ಗೆಲ್ಲ ನಾನು ಧನ್ಯವಾದ ಹೇಳ್ಬೇಕು, ನನ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ನಾನು ನಿಮ್ಗೆಲ್ಲಾನು ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಎಸ್ ಮಾತಾಜಿ, ಇನ್ಯಾರ್ದಾರ ಏನಾರ ಪ್ರಶ್ನೆ ಇದೆಯಾ? ಯಾರ್ದು ಇನ್ನೂ ಪ್ರಶ್ನೆ ಇಲ್ಲ ಅನ್ಸುತ್ತೆ ಮಾತಾಜಿ. ಸೊ ತುಂಬಾ ಧನ್ಯವಾದಗಳು ಮಾತಾಜಿ. ನಿಮ್ಮ ಈ ಸೇವೆ ಯಾವಾಗ್ಲೂ ನಮ್ ಗೋಪಿ ಸೇನೆಗೆ ಹಿಂಗೆ ಇರ್ಲಿ ಅಂತ ಕೇಳ್ಕೊತೀನಿ. ಸೊ ಅವಾಗ ನಿಮ್ ಟೈಮ್ ಆದಾಗ ನೀವು ಬಂದು ಕ್ಲಾಸ್ ತಗೊಂಡು ನಮ್ ಎಲ್ಲಾರ್ಗು ನಿಮ್ಮ ಒಂದು ಕ್ಲಾಸಸ್ ನ ಕೇಳಕ್ಕೆ ಅವಕಾಶ ಮಾಡ್ಕೊಡ್ಬೇಕಂತ ಕೇಳ್ಕೊತೀನಿ ಮಾತಾಜಿ. ನಾನ್ ಕಲ್ತಿರೋದೇ ಎಲ್ಲ ದಟ್ಗಳ್ಳಿ ದೇವಸ್ಥಾನದಿಂದ ಅಲ್ವಾ ಮಾತಾಜಿ? ಅಲ್ಲಿಂದಾನೇ ಎಲ್ಲ ತಗೊಂಡ್ ಕಲ್ತಿದ್ದೀನಿ ನಾನು. ಎಸ್ ಮಾತಾಜಿ. ಸೊ ಮಾತಾಜಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಧನ್ಯವಾದನ ತಿಳಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಹರೇ ಕೃಷ್ಣ. ಲೀಲಾಮಯ ಮಾತಾಜಿ, ಮೈತ್ರಿ ಲಾಗಿನ್ ಆಗಿಲ್ಲ. ನೋಡಿ ಹೇಗೆ ಭಗವಂತನ ಸೇವೆ ಸಿಕ್ಕಾಗ ತಗೊಳ್ಬೇಕು ಅನ್ನೋದು 2-3 ವಾರದಿಂದ ಅವಳಿಗೆ ಪೋಸ್ಟ್ಪೋನ್ ಆಗ್ತಿತ್ತು. ಅವಳಿಗೆ ಆಕ್ಸಿಡೆಂಟ್ ಆಗಿ ತುಟ್ಟಿಗೆ ಸ್ಟಿಚಸ್ ಬಿದ್ದಿದೆ. ಅದಕ್ಕೆ ವಿಲ್ ಜಸ್ಟ್ ಪ್ರೇ ಫಾರ್ ಹರ್. ಅದ ಹೇಳಿಲ್ಲ ಮಾತಾಜಿ. ನೋಡಿ ನಾನು 2-3 ವಾರದಿಂದ ಕೇಳ್ತಾ ಇದ್ದೆ ನಿಮ್ಗೆ ಅಂದು. ಓಕೆ, ನೋಡು, ಒಂದು 14 days ವರ್ಗು ಅವಳಿಗೆ ರೆಸ್ಟ್ ಹೇಳಿದಾರಂತೆ, ಮಾತಾಡಕ್ ಆಗೋದಿಲ್ಲ ಅಂತ ಇದ್ದು. ಬೇರೆ ಯಾರಾದ್ರೂ ಹಾಡ್ಬೇಕಷ್ಟೇ ಇವತ್ತು ಇಲ್ಲಿ ನೆರೆದಿರೋ ಭಕ್ತರಲ್ಲಿ. ಹೇಳ ಮಾತಾಜಿ ನಾನು. ಹರೇ ಮಾತಾಜಿ, ಕೃಷ್ಣ. ಹರೇ ಕೃಷ್ಣ. ಯಾರು ಹೇಳ್ತೀನಿ? ನರಸಿಂಹ ಕೀರ್ತನೆ ಹಾಡ್ಬೋದು ಮಾತಾಜಿ ಹೇಳೋರಂತೆ ಮಾತಾಜಿ. ಎಸ್. ಹೇಳಿ. ಸೊ ಕಾರಣಾಂತರಗಳಿಂದ ಮಾತಾಜಿ ಹೇಳ್ದಂಗೆ ನಮ್ಮ ದಟ್ಟಗಳ್ಳಿಯ ಸೆಂಟರ್ನ ಒಂದು ಭಕ್ತಳು ಅವಳು. ಸೊ ಚಿಕ್ಕ ವಯಸ್ಸಿಂದ ಮಾತಾಜಿ ಅಂಡರಲ್ಲೇನೆ ತನ್ನ ಭಕ್ತಿನ ಮಾಡ್ಕೊಂಡು ಬಂದಿದ್ದಾಳೆ. ಸೊ ಅವಳು ಸೆಕೆಂಡ್ ಇಯರ್ PUC ನ ಈಗಾಗ್ಲೇ ಮುಗಿಸಿ ಡಿಗ್ರಿಗೆ ಹೋಗ್ಬೇಕಾಗಿರುವಂತ ಒಂದು ಹುಡುಗಿ. ಸೊ ಆಕ್ಸಿಡೆಂಟ್ ಆಯ್ತು ಅಂತ ಹೇಳ್ತಾ ಇದಾರೆ ಮಾತಾಜಿ. ನನ್ಗೆ ಬೇಜಾರಾಯ್ತು ಕೇಳ್ಬಿಟ್ಟು. ಸೊ ಅವಳಿಗೆ ಒಂದ್ಸಲ ಸ್ಪೀಡ್ ರಿಕವರಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಇವತ್ತಿನ ನರಸಿಂಹಾರ್ತಿನ ಅಮಲ ಯಶೋಧ ಮಾತಾಜಿ ಅವ್ರಿಗೆ ಆ ಒಂದು ಸೇವೆನ ಕಲ್ಪಿಸೋಣ. ಸೊ ಅವಳಿಗೆ ಒಂದ್ಸಲ ಸ್ಪೀಡ್ ಏನೇ ತೊಂದರೆ ಆಗದೆ ಇರೋದ್ರಲ್ಲೇನೆ ಹಂಗೆ ಬೇಗನೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗಿ ಅವಳಿಗೊಂದ್ಸಲ ರಿಕವರಿ ಆಗ್ಲಿ ಅಂತ ಪ್ರೇ ಮಾಡ್ತಾ ನಾವು ಅವಳಿಗೊಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಸೊ ಇವತ್ ನರಸಿಂಹಾರ್ತಿನ ಹಾಡಕ್ಕೆ ಬರ್ತಾ ಇರೋದು ಅಮಲ ಯಶೋಧ ಮಾತಾಜಿ ಅವರು. ಸೊ ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ, ಇನ್ಸ್ಟೆಂಟ್ ಆಗಿ ಈ ಒಂದು ಸೇವೆನ ಸ್ವೀಕರಿಸಿದಿಕ್ಕೆ. ಸೊ ಎಷ್ಟೋ ಸಲ ನಾವು ಪ್ಲಾನ್ ಮಾಡಿರ್ತೀವಿ, ಬಟ್ ನಾವು ಪ್ಲಾನ್ ಮಾಡಿರೋದು ಆಗೋದಿಲ್ಲ.
ಕಾರಣಾಂತರಗಳಿಂದ ಚೇಂಜ್ ಆಗ್ಬೇಕು. ಸೊ ಆಗತ್ತೆ ಒಂದೊಂದ್ಸಲ, ಎಷ್ಟೇ ಏನೇ ತಡೆದ್ರು ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಸೊ ಅದರಲ್ಲಿ ನಮ್ ಭಕ್ತರ ಒಂದು ಸಹಕಾರ ಇದ್ರೆ ಆ ಚೇಂಜಸ್ ನ ಈಸಿಯಾಗಿ ನಾವು ತಗೋಬಹುದು. ಸೊ ಹಂಗೆ ಇವತ್ತಿನ ಒಂದು ನರಸಿಂಹಾರತನ ಹಾಡಕ್ಕೆ ಹರ್ಗ್ರೇಸ್ ಅಮಲ ಯಶೋಧ ಮಾತಾಜಿ ಅವರಿದ್ದಾರೆ. ಸೊ ಮಾತಾಜಿಯವರು ಮೂಲತಃ ಚಿತ್ರದುರ್ಗದವರು. ಸೊ ಅಲ್ಲಿ ಅವರ ಭಕ್ತಿ ಸೇವೆನ ಮಾಡ್ತಾ ಮಾತಾಜಿಯವರು ಭಕ್ತಿ ಶಾಸ್ತ್ರಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಮಾತಾಜಿ ಅವರು ಇದು ನಮ್ಗೂ ಎಲ್ಲ ಒಂದ್ಸಲ ಕ್ಲಾಸ್ ಕೊಡ್ಬೇಕು ಅಂತ ಕೇಳ್ಕೊತೀನಿ. ಮಾತಾಜಿ, ಅಮಲ ಯಶೋಧ ಮಾತಾಜಿ, ನೀವು ಒಂದ್ಸಲ ಕ್ಲಾಸ್ ತಗೋಬೇಕು. ಸೊ ಮಾತಾಜಿ ಅವ್ರಿಗೆ ಒಂದ್ಸಲ ಹರೇ ಕೃಷ್ಣ ಮಾಮ ಅಂತ ಹೇಳೋ ಮೂಲಕ ಕರೆಯೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಎಸ್ ಮಾತಾಜಿ, ನೀವು ಒಂದು ಅವಕಾಶ ನನಗೆ ಸಿಕ್ಕಿದೆ ಅಂದ್ರೆ ನನ್ನ ಭಾಗ್ಯ ಮಾತಾಜಿ ಇವತ್ತಿಂದು. ಹರೇ ಕೃಷ್ಣ. ಎಸ್, ಓವರ್ ಟು ಯು ಮಾತಾಜಿ. ಎಸ್ ಮಾತಾಜಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋ ನಮಾಮ್ಯಹಂ. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ, ಮುಖ ಪದ್ಮ ಭೃಂಗ. ನಮಸ್ತೆ ನರಸಿಂಹಾಯ ಪ್ರಹ್ಲಾದದಾಯಿನೇ ಹಿರಣ್ಯಕಶಿಪೂರ್ವಕ್ಷಃ ಶಿಲಕಂಠ ನಖಲಾಯೇ ಇತೋ ನರಸಿಂಹ ಪರತೋ ನರಸಿಂಹ ಯತೋ ಯತೋ ಯಾಮಿ ತದೋ ನರಸಿಂಹ ಪಹಿ ನರಸಿಂಹ ಹೃದಯೇ ನರಸಿಂಹ ಪಹಿ ನರಸಿಂಹ ಹೃದಯೇ ನರಸಿಂಹ ಪಹಿ ನರಸಿಂಹ ಹೃದಯೇ ನರಸಿಂಹ ನರಸಿಂಹ ಮದಿಂ ಶರಣಂ ಪ್ರಪದೇ ತವ ಕರ ಕಮಲವರೇನಕ ಅಬ್ದುತ ಶೃಂಗ ದಲಿತ ಹಿರಣ್ಯಕಶಿಪು ತನು ಭೃಂಗ ಕೇಶವದೂತ ನರಹರಿ ರೂಪ ಜೈ ಜಗದೀಶ ಹರೇ ಜೈ ಜಗದೀಶ ಹರೇ ಜಯ ವಿಘ್ನ ವಿನಾಶ ಜಯ ನರಸಿಂಹದೇ ವಿಘ್ನ ವಿನಾಶ ಜಯ ನರಸಿಂಹದೇ ಜಯ ಲಕ್ಷ್ಮೀ ನರಸಿಂಹ ಜಯ ಅನಂತದೇ ಲಕ್ಷ್ಮೀ ನರಸಿಂಹ ಜಯ ಅನಂತದೇ ಜಯ ಭಕ್ತವತ್ಸಲ ಜಯ ನರಹರಿ ಭಕ್ತವತ್ಸಲ ಜಯ ನರಹರಿ ಜಯ ಜಯ ಪ್ರಭುಪಾದ್ 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 ಜಯ ಜಯ ಗುರುದೇವ್ 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 ನಿತ್ಯ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಪ್ರಣಾಮ್. ಸೊ ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ, ಇವತ್ತಿನ ಈ ನರಸಿಂಹಾರತಿಯನ್ನ ಆಡಿದ್ದಕ್ಕೆ. ಸೊ ಧನ್ಯವಾದ ಈ ಸೇವೆ ಹಿಂಗೆ ಅವಕಾಶ ಇರ್ಲಿ ಅಂತ ಮಾಡಿಕೊಟ್ಟಿದ್ದಕ್ಕೆ. ಕೇಳ್ಕೊತೇವೆ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಎಸ್ ಮಾತಾಜಿ, ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಹರೇ ಕೃಷ್ಣ. ಲೀಲಾ ಮಾತಾಜಿ, ಎಂಡ್ ಮಾಡ್ಲಾ? ಏನಾರ ಅನೌನ್ಸ್ಮೆಂಟ್ಸ್ ಏನಾರ? ಹಾ ಇದೆ. ಹರೇ ಕೃಷ್ಣ. ಶೈಲಾ ನಾಯಕ್ ಮಾತಾಜಿ ಅವರು ತುಂಬಾ ಸಮಯದಿಂದ ನಮ್ಗೆ ಫ್ರೀ ಆಗಿ ಸಿಗ್ತಾ ಇಲ್ಲ. ಇವತ್ತು ಫ್ರೀ ಆಗಿ ಸಿಕ್ಕಿದ್ದಾರೆ. ಆಡ್ತೀನಿ ಅಂತ ಪಾಪ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರು, ಅಷ್ಟಲ್ಲಿ ನಾವು ಅಮಲ ಯಶೋಧ ಮಾತಾಜಿ ಆಡಿದ್ರು. ಸೊ ನೆಕ್ಸ್ಟ್ ವೀಕ್ ಗೆ ಮಾತಾಜಿ, ಆರ್ ಯು ರೆಡಿ ಫಾರ್ ಕೀರ್ತನ್? ಅವ್ರ ಪ್ರವಚನ ಏನ್ ಕೊಡ್ತೀರಾ ಹೇಳಿ? ಓಕೆ, ಕೀರ್ತನೆ ಕೀರ್ತನೆಗ? ಹಾ, ಓಕೆ. ಸರಿ, ಓಕೆ. ವಿಮ್ಲಾಂಗಿ ಮಾತಾಜಿನೂ ಆನ್ಲೈನ್ ಇದ್ದೀರಾ? ವಿಮ್ಲಾಂಗಿ ಕೇಶವಿ ದೇವಿದಾಸಿ ಕಂಪೇರಿಂಗ್ ಮಾಡ್ತೀರಾ ಮಾತಾಜಿ ನೆಕ್ಸ್ಟ್ ವೀಕ್ ಗೆ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದ ಪ್ರಣಾಮ್ ಮಾತಾಜಿ. ಕಂಪೇರಿಂಗ್ ಸೇವೆ ತಗೊಳ್ತೀರಾ? ಓಕೆ ಮಾತಾಜಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಅಂಡ್ ನರಸಿಂಹಾರತಿ ಯಾರು ಹಾಡ್ತೀರಾ ಈಗ್ಲೇ ಹೇಳ್ಬಿಡಿ. ನರಸಿಂಹಾರತಿಗೆ ಯಾರು ಇಷ್ಟಪಡ್ತೀರಾ ಹೇಳಲಿಕ್ಕೆ? ಯಾರು ಸೇವೆ ತಗೊಳ್ತೀರಾ?
ನಾನು ಹಾಡ್ತೀನಿ ಮಾತಾಜಿ. ಹರೇ ಕೃಷ್ಣ. ವೇದವತಿ ಮಾತಾಜಿ ಯಾರು ತಾಳಿ ಬೇಡ. ಯಾರು ಇನಿಶಿಯೇಟೆಡ್ ಇಲ್ಲ, ಯಾರು ವೈಷ್ಣವ್ ಭಜನೆ ಏನೂ ಆಡಲ್ಲ. ಬಟ್ ನರಸಿಂಹಾರತಿನ ಎಲ್ಲಾರ್ಗು ಹಾಡಕ್ ಬರತ್ತೆ. ಚಂದ ಮಾತಾಜಿ, ಚಂದ ದೇವಶ್ರೀ ಮಾತಾಜಿ ಮಾತಾಜಿ, ಎಲ್ಲಾರ್ಗು ಚಂದ ಮಾತಾಜಿ ಇದ್ದಾರೆ ನೋಡಿ. ಚಂದ ಮಾತಾಜಿ ಆನ್ಲೈನ್ ಇದ್ದಾರೆ. ಚಂದ ಚಂದ ಮಾತಾಜಿ ಮಾತಾಜಿ ತುಂಬಾ ಮಾತಾಜಿ ದಿನದಿಂದ ನೆಕ್ಸ್ಟ್ ವೀಕ್ ನೀವೆಲ್ಲ ನಾನು ಪ್ರಾಕ್ಟೀಸ್ ಹಾಡ್ತೀನಿ ಮಾತಾಜಿ. ಮಾಡ್ತಿದ್ದೀರಾ, ನೀವೆಲ್ಲ ಮಾಡ್ಬೇಕು ಮಾತಾಜಿ. ಅಟ್ಲೀಸ್ಟ್ ಸರಿ ನರಸಿಂಹಾರತಿ ಮಾತಾಜಿ, ನೆಕ್ಸ್ಟ್ ವೀಕ್ ನಾನು ಹಾಡ್ತೀನಿ ಮಾತಾಜಿ. ಚಂದ ಮಾತಾಜಿ ಅಲ್ವಾ? ಹರಿ ಹಾ ಗೌರಿ. ಮಾತಾಜಿ. ಚಂದ ಮಾತಾಜಿ ಮಾಡ್ತಾರಂತೆ. ಹಾ ಮಾತಾಜಿ ಓಕೆ ನೀವೆಲ್ಲ ಮುಂದೆ ಬರ್ಬೇಕು ಓಕೆ. ಮಾತಾಜಿ. ಅಟ್ಲೀಸ್ಟ್ ನರಸಿಂಹಾರತಿ ಆದ್ರೂ ಆಡಕ್ ಮುಂದೆ ಬರ್ಬೇಕು ಎಲ್ಲಾರುವೆ. ಅದೇ ಮಾತಾಜಿ ಹೇಳ್ದಂಗೆ ನಾವೆಲ್ಲ ಇನಿಷಿಯೇಟೆಡ್ ಡ್ಯೂಟೀಸ್ ಇದಕ್ಕೆ ನಾವು ನಿತ್ಯ ಮಾಡ್ತೀವಿ. ನೀವೆಲ್ಲ ಕಲ್ತ್ಕೊಂಡು ಮುಂದೆ ಬರ್ಬೇಕು ಅನ್ನೋದೇ ನನ್ನ ಆಸೆ. ಸ್ಪೀಕರ್ ಇವಾಗ ಒಂದೇ ಬಾಕಿ ಇದಾರೆ ನೋಡಿ ಲಾಸ್ಟ್. ಯಾರು ಮುಂದೆ ಬರ್ತೀರಾ ಬೇಗ ಬನ್ನಿ. ಇದು IPL ಬಿಡ್ ಮಾಡ್ತಾರಲ್ಲ ಆತರ ಫೀಲಿಂಗ್. ಮಾತಾಜಿ ನಾನ್ ನಿಮ್ಗೆ ಸ್ಪೀಕರ್ ಹೇಳ್ತೀನಿ ಮಾತಾಜಿ. ಯಾರು ಹೇಳಿ? ಉಜ್ವಲ ಮಾತಾಜಿ ಆಕ್ಚುಲಿ ಡ್ಯೂಟಿ ರಜಾ ಹಾಕಿ ಅವರು ಹೆಬ್ರಿಲಿದ್ದಾರೆ. ಸೊ ಫ್ರೀ ಇರ್ತಾರ ಅವರು ಕ್ಲಾಸ್ ಕೊಡಕ್ಕೆ. ಅಲ್ಲ, ಇಲ್ಲಿ ಇರೋರಲ್ಲಿ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ದೀರಾ? ಉಜ್ವಲ ಮಾತಾಜಿ ಫೇಮಸ್ ಇದಾರೆ, ಅವ್ರಿಗೆ ತುಂಬಾ ಕರೀತಾರೆ. ಇಲ್ಲಿ ಇರೋರು ಯಾರಾದ್ರೂ ಇದ್ದೀರಾ ಹೇಳಿ ಬೇಗ. ಐ ವಿಲ್ ಸರ್ಚ್ ಮಾತಾಜಿ. ಅನುತ್ತಮ ವಿಲಾಸಿನಿ ಮಾತಾಜಿ ಅವರು ತುಂಬಾ ದಿವಸ ಆಯ್ತು ಕೊಟ್ಟು. ಹರೇ ಕೃಷ್ಣ ಅನುತ್ತಮ ಮಾತಾಜಿ. ಸಮರ್ ಕ್ಯಾಂಪ್ ಹೇಗಿತ್ತು? ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್ ಮಾತಾಜಿ. ದಂಡೋತ್ ಪ್ರಣಾಮ್. ಸಮರ್ ಕ್ಯಾಂಪ್ ತುಂಬಾ ಜೋರಾಗಿತ್ತು ಅನ್ಸುತ್ತೆ, ಫೋಟೋಸ್ ಎಲ್ಲ ನೋಡಿದೆ. ಎಸ್ ಮಾತಾಜಿ, ತುಂಬಾ ಚೆನ್ನಾಗಾಯ್ತು ಮಾತಾಜಿ. ವೆರಿ ಗುಡ್ ಸ್ಯಾಟರ್ಡೆ ಮಾತಾಜಿ. ಫೈನಲ್ ಫಂಕ್ಷನ್ ಆಯ್ತು, ಚೆನ್ನಾಗಾಯ್ತು ಮಾತಾಜಿ. ಹಾ ವೆರಿ ನೈಸ್, ವೆರಿ ನೈಸ್. ತುಂಬಾ ಚೆನ್ನಾಗ್ ಮಾಡಿದೀರಾ ನೀವು. ಸ್ಟೇಟಸ್ ಎಸ್ ಫೋಟೋಸ್ ಎಲ್ಲ ನೋಡಿದೆ ನಾನು. ಸುಧೀರ್ ಚೈತನ್ಯ ಪ್ರಭು ಅವರು ಬಂದಿದಾರಲ್ಲ. ಹಾ ಮಾತಾಜಿ, ಸುಧೀರ್ ಚೈತನ್ಯ ಪ್ರಭು ಬಂದಿದ್ರು. ಆಮೇಲೆ ಇನ್ನೊಂದು ವಿಶೇಷ ಅಂತಂದ್ರೆ, ಈ ಒಂದು ಸಮರ್ ಕ್ಯಾಂಪ್ ಅಲ್ಲಿ ಪೇರೆಂಟ್ಸ್ ಗೆ ಪಾತ್ ಪೂಜೆ ಇಟ್ಕೊಂಡಿದ್ವಿ, ಗೋ ಪೂಜೆ. ಇದೊಂದು ಸ್ಪೆಷಲ್ ಅನ್ಸ್ತು ಮಾತಾಜಿ ಈ ಒಂದು ಇಯರ್ ಅಲ್ಲಿ. ಓಕೆ. ಏನದು ಪಾತ್ ಪೂಜೆ ಮತ್ತೆ ಇನ್ನೊಂದೇನ್ ಹೇಳಿದ್ರು? ಅಂದ್ರೆ ಪೇರೆಂಟ್ಸ್ ಗೆ ಮಕ್ಕಳು ಪಾತ್ ಪೂಜೆ, ಅವ್ರ ಪೇರೆಂಟ್ಸ್ ಗೆ ಅವ್ರ ಮಕ್ಕಳೇ ಪಾತ್ ಪೂಜೆ Okay. ಮಾಡ್ಬೇಕು, ಪಾದ ಪೂಜೆ ಮಾಡೋದು. ಆಮೇಲೆ ಇದು ಮಾತಾಜಿ ಗೋ ಪೂಜೆ ಇಟ್ಕೊಂಡಿದ್ವಿ. ಗೋ ಪೂಜೆ. ಓಕೆ. ಅದೊಂದು ಸ್ಪೆಷಲ್ ಒಳ್ಳೇದು ಅನ್ಸ್ತು. ಮಾತಾಜಿ. ನಿಮ್ಗೆ ಅದ್ರ ಬಗ್ಗೆ ಏನ್ ಅನಿಸ್ತು ಹೇಳಿ ಮಾತಾಜಿ. ಪಾತ್ ಪೂಜೆ ಬಗ್ಗೆ ಮಾತಾಜಿ. ಹಾ ಅದೇ ತುಂಬಾ ಇನ್ಸ್ಪೈರ್ ಆದ್ರು ಮಾತಾಜಿ. ಎಲ್ಲ ಪೇರೆಂಟ್ಸ್ ಎಲ್ಲ ಅದು ಅವ್ರಿಗೊಂಥರ ಈ ಒಂದು ಫೆಸ್ಟಿವಲ್ ಅಂದ್ರೆ ನಮ್ಮ ಒಂದು ಭಾರತೀಯ ಸಂಸ್ಕೃತಿ ಪ್ರಕಾರ ಮಕ್ಕಳು ಇದನ್ನೆಲ್ಲ ಕಲಿತಾ ಇದಾರಲ್ವಾ, ಒಂದು ಒಳ್ಳೆ ನಡತೆ ಇದೆ, ಚೆನ್ನಾಗ್ ಅನಿಸ್ತು. ಈ ಒಂದು ಇಸ್ಕಾನ್ ಸಂಸ್ಥೆ ಈ ತರ ಎಲ್ಲ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದಾರೆ ಅಂತ ತುಂಬಾ ಅವರೊಂದು ಒಪಿನಿಯನ್ ಎಲ್ಲ ಹೇಳ್ಕೊಂಡ್ರು ಮಾತಾಜಿ. ತುಂಬಾ ಖುಷಿ ಅನಿಸ್ತು ಎಲ್ಲರಿಗೂನು. ಪೇರೆಂಟ್ಸ್ ಹ್ಯಾಪಿ, ತುಂಬಾ ಹ್ಯಾಪಿ ಆದ್ರು ಮಾತಾಜಿ. ಆಮೇಲೆ ಗೋ ಪೂಜೆ ಅಂದ್ರೆ ಅವ್ರ ಮಕ್ಕಳೇ ಅವರಿಗೆ ಪಾತ್ ಪೂಜೆ ಮಾಡುವಾಗ ಒಂಥರ ಡಿಫ್ರೆಂಟ್ ಆಗಿತ್ತು. ಆಮೇಲೆ ನಮ್ಮಲ್ಲಿ ಒಬ್ರು ಮಹಾನಿಧಿ ಗೌರಂಗದಾಸ್ ಪ್ರಭು ಅಂತೇಳಿ ಅವರು ಭಟ್ರು ಮಾತಾಜಿ, ಅವರು ಬ್ರಾಹ್ಮಣ್ಸ್ ಆಕ್ಚುಲಿ. ಅವರು ಅದನ್ನ ಮಂತ್ರ ಎಲ್ಲ ಹೇಳ್ಬಿಟ್ಟು ಚೆನ್ನಾಗಿ ಅದು ಪದ್ಧತಿ ಪ್ರಕಾರ ಮಾಡಿರೋದ್ರಿಂದ ಅವ್ರಿಗೆ ಇನ್ನೂ ಚೆನ್ನಾಗಿ ಅನಿಸ್ತು ಮಾತಾಜಿ. ಓಕೆ, ವೆರಿ ನೈಸ್, ವೆರಿ ಇನ್ಸ್ಪೈರಿಂಗ್. ತುಂಬಾ ಚೆನ್ನಾಗಿದೆ. ಆವಾಗ ಎಲ್ಲ ಪೇರೆಂಟ್ಸ್ ಬರ್ತಾರೆ, ಅವರು ಒಂದು ಇನ್ವಾಲ್ವ್ಮೆಂಟ್ ಇರುತ್ತೆ. ತುಂಬಾ ಒಳ್ಳೇದಿತ್ತು. ಒಬ್ರು ಮಿಸ್ ಆಗಿರ್ಲಿಲ್ಲ ಪೇರೆಂಟ್ಸ್. ಓಕೆ. ನಮ್ಮ ದಟ್ಗಳ್ಳಿದು ಸಮರ್ ಕ್ಯಾಂಪ್ ಮೈಸೂರ್ದು ಸಹ ಕಡಿಮೆ ಇದ್ರು, ಬಟ್ ತುಂಬಾ ಒಳ್ಳೆ ಮಕ್ಳಿದ್ರು ಇದ್ರು. ಆಮೇಲೆ ಇಟ್ ವಾಸ್ ವೆರಿ ಇನ್ಸ್ಪೈರಿಂಗ್ ಅಂಡ್ ತುಂಬಾ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಅಲ್ವಾ ಶ್ಯಾಮಕಾಂತ ಮಾತಾಜಿ? ಹಾ ಮಾತಾಜಿ, ಮಕ್ಕಳು ತುಂಬಾ ಇನ್ಸ್ಪೈರಿಂಗ್. ಅಂಡ್ ಮಕ್ಕಳುಗಳು ನಾಳೆ ನಮ್ ಸೆಂಟರ್ ನ 9th ಆನಿವರ್ಸರಿ ನಾಳೆ ಅಕ್ಷಯ ತೃತೀಯ ಅಲ್ಲ, ಸೊ ನಮ್ ಟೆಂಪಲ್ 9th ಆನಿವರ್ಸರಿ ಸೆಲೆಬ್ರೇಷನ್ ಇದೆ. ಅದಕ್ಕೆ ಒಂದು ಡ್ರಾಮಾ ಮಾಡಿಸ್ಬೇಕಂತ ಹೇಳಿ ಮಕ್ಳ ಕೈಲಿ ಡ್ರಾಮಾ ಕೂಡ ಮಾಡಿಸ್ತಾ ಇದ್ದೀನಿ. ಅಂಡ್ ಮಕ್ಕಳನ್ನ ಕರ್ದೆ ನಾನು ಸಮ್ಮರ್ ಕ್ಯಾಂಪ್ ಅಲ್ಲಿ ಬಂದಿದ್ ಮಕ್ಳುಗಳನ್ನ, ದಟ್ ಡ್ರಾಮಾ ಇದೆ, ಎಲ್ಲಾರು ಬಂದು ಪಾರ್ಟಿಸಿಪೇಟ್ ಮಾಡಿ ಅಂತ ಕರ್ದೆ. ಸೊ ಫ್ಯೂ ಆಫ್ ದೆಮ್ ಟರ್ನ್ಡ್ ಅಪ್, ಎಲ್ಲ ಬರ್ತಾ ಇದಾರೆ, ಡ್ರಾಮಾ ಪ್ರಾಕ್ಟೀಸ್ಗೆ ಬರ್ತಾ ಇದಾರೆ. ನಾಳೆ ಡ್ರಾಮಾ ಕೂಡ ಇದೆ. ಸೊ ಈ ಸಲ ಮಕ್ಕಳು ಕಮ್ಮಿ ಇದ್ರುವೆ
ವುಡ್ ಲೈಕ್ ಅಂದ್ರೆ ಭಕ್ತಿಯಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ ನಾವು ಭಕ್ತಿಗೆ ಹೋಗೋಣ, ಟೆಂಪಲ್ಗೆ ಹೋಗೋಣ, ಟೆಂಪಲ್ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಣ ಅಂತ ಹೇಳೋ ಮಕ್ಕಳುಗಳು ಬಂದ್ರಲ್ಲ, ಸೊ ದಟ್ ಈಸ್ ವೆರಿ ಇನ್ಸ್ಪೈರಿಂಗ್ ಫಾರ್ ಅಸ್ ಈ ವರ್ಷ. ಎಸ್ ಮಾತಾಜಿ, ಜೈ. ತುಂಬಾ ಸಂತೋಷ, ತುಂಬಾ ಖುಷಿ ಆಯ್ತು ಮಾತಾಜಿ. ಈ ಒಂದು ಇಯರ್ ಅಲ್ಲಿ ಸಮರ್ ಕ್ಯಾಂಪ್ ಎಲ್ಲಾ ಒಂದು ಇದರಲ್ಲೂ ಸೆಂಟ್ರಲ್ ನೋಡ್ತೀವಲ್ಲ, ತುಂಬಾನೇ ಮಕ್ಕಳು ಜಾಯಿನ್ ಆಗಿದ್ದಾರೆ. ಆಮೇಲೆ ಒಳ್ಳೆ ಒಂದು ಆಧ್ಯಾತ್ಮಿಕ ಒಂದು ಜ್ಞಾನವನ್ನ ತಗೊಂಡಿದ್ದಾರೆ ಮಾತಾಜಿ ಈ ಒಂದು ಇಯರ್ ಅಲ್ಲಿ. ಎಸ್ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ. ನಾನು ಕ್ಲಾಸಿನ ನೋಡ್ತೀನಿ ಮಾತಾಜಿ, ನೋಡ್ಬಿಟ್ಟು ಹೇಳಲಾ ಮಾತಾಜಿ ನಿಮ್ಗೆ? ಹಾ, ನೋ ಪ್ರಾಬ್ಲಮ್. ಇನ್ನೊಬ್ರು ಯಾರು ಜಾಯಿನ್ ಆಗ್ತಾರೆ? ರೋಹಿಣಿ, ಸುಧನ್ಯ ದೇವಿದಾಸ್, ಇವರೆಲ್ಲಿಂದ ಜಾಯಿನ್ ಆಗ್ತಾರೆ? ಶಿವಮೊಗ್ಗದಿಂದ. ಹಾ, ಎಸ್. ಯಾಕೆಂದ್ರೆ ಇವತ್ ಸ್ವಲ್ಪ ಬೇಗ ಆಗಿದೆ ಕ್ಲಾಸ್, ಯಾರ್ಯಾರಂತ ಗೊತ್ತಿಲ್ಲ. ಇವತ್ ನಾನ್ ನೋಡ್ತಾ ಇದ್ದೀನಿ. ಶಿವಮೊಗ್ಗದವ್ರೆ ಮಾತಾಜಿ, ರೋಹಿಣಿ, ಸುಧನ್ಯ. ಓಕೆ, ಇವ್ರು ಯಾವ್ದು ಸೇವೆ ತಗೊಂಡಿಲ್ಲ ಯಾವಾಗ್ಲೂ ಅನ್ಸುತ್ತೆ. ಎಸ್ ಮಾತಾಜಿ, ತಗೊಂಡಿಲ್ಲ ಅವರು. ಒಂದ್ಸರಿ ನರಸಿಂಹ ಭಜನೆಯನ್ನ ಮಾಡಿದ್ರು ಮಾತಾಜಿ ಅವರು. ಓಕೆ, ಕ್ಲಾಸಸ್ ಏನ ಮಾಡ್ತಾರ ಮಾತಾಜಿ ಅವರು? ಪ್ರವಚನ ಇಲ್ಲ ಮಾಡ್ತಾರ? ಇಲ್ಲ, ಕ್ಲಾಸಸ್ ಮಾಡಲ್ಲ. ರೂಪಾ ಮಾತಾಜಿ. ಹರೇ ಕೃಷ್ಣ. ರೂಪಾ ಮಾತಾಜಿ. ಹೇಳಿ ಮಾತಾಜಿ. ರಾಧೆ ರಾಧೆ ಮಾತಾಜಿ. ಬಿಸಿ? ಕುಕಿಂಗ್ ಮಾಡ್ತಾ ಇದ್ದೀನಿ. ಹೇಳಿ ಮಾತಾಜಿ. ಮಾತಾಜಿ, ವಾಟ್ ಅಬೌಟ್ ದ ಕ್ಲಾಸ್ ನೆಕ್ಸ್ಟ್ ವೀಕ್? ಕಮಿಂಗ್ ನೆಕ್ಸ್ಟ್ ವೀಕ್. ಅನುತ್ತಮ್ ವಿಲಾಸನಿ ಮಾತಾಜಿ ಅವರು ಇದಾರೆ ಲಿಸ್ಟ್ ಅಲ್ಲಿ. ನೀವು ಹೇಳಿ, ಪ್ರಿಪೇರ್ ಆಗ್ಬೇಕು ನೆಕ್ಸ್ಟ್ ಕ್ಲಾಸ್ ಗಳಿಗೆ. ಈಗ ಕೇಳ್ತಾ ಅಂದ್ರೆ ಫೇಮಸ್ ಸ್ಪೀಕರ್ಸ್ ತುಂಬಾ ಜನ ನಮ್ಮ ಕಣ್ಮುಂದೆ ಇದ್ದಾರೆ, ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಅವ್ರಿಗೆ ತುಂಬಾ ಕಡೆ ಕರೀತಾರೆ, ಹೇಗೂ ಅವ್ರಿಗೆ ಚಾನ್ಸಸ್ ಸಿಗುತ್ತೆ. ನಾವುಗಳೆಲ್ಲ ಕಲ್ತ್ಕೊಂಡು ನಾವು ನಮ್ಮ ಅಕ್ಕಪಕ್ಕದವ್ರಿಗೆ, ನಮ್ ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆ ಕೊಡಕ್ ನಾವು ರೆಡಿ ಮಾಡಬೇಕು ಅನ್ನೋ ಒಂದೇ ನಮ್ಮ ಒಪ್ಪಿಸೇನೆ ಉದ್ದೇಶ. ಈಗ ನಾನು ಫೋನ್ ಮಾಡಿರೋ 10 ಜನ ಫೇಮಸ್ ಆಗಿರೋ ಸಿಗ್ತಾರೆ. ಬಟ್ ನನ್ಗೆ ಅದು ಅಷ್ಟು ಇದಿಲ್ಲ. ಎನಿವೇ ದೇ ಆರ್ ಗೆಟಿಂಗ್ ಚಾನ್ಸಸ್ ಅಲ್ಲ. ಸೊ ಅದಕ್ಕೆ ಅವ್ರನ್ನು ಕರೆಯೋಣ. ತಿಂಗಳಿಗೆ ಒಂದ್ಸರಿ ದೊಡ್ಡವರು ಬೇಕು, ಅವ್ರ ಗೈಡೆನ್ಸ್ ಬೇಕು ನಮ್ಗೆ, ಕರೆಯುವ. ಸೊ ರೂಪಾ ಮಾತಾಜಿ, ಇಫ್ ಯು ಆರ್ ವಿಲ್ಲಿಂಗ್ ಟು ಟೇಕ್ ಕ್ಲಾಸ್, ಪ್ಲೀಸ್ ಲೆಟ್ ಮಿ ನೋ. ಓಕೆ, ಅಷ್ಟು ನಾನು ಎಕ್ಸ್ಪರ್ಟ್ ಇಲ್ಲ ಮಾತಾಜಿ ಕ್ಲಾಸ್ ಕೂಡ. ಕ್ಲಾಸ್ ಕೊಟ್ಟಿದ್ರಲ್ಲ ನೀವು ಒಂದ್ಸರಿ. ಸ್ಟೋರಿ ಹೇಳಿದ್ದೆ ಜಗನ್ನಾಥ್. ಜಗನ್ನಾಥ್ ಇದು ಎಲ್ಲ ಇದ್ ಮಾಡಿದ್ರಿ, ಲೀಲೆಗಳನ್ನೆಲ್ಲ ಹೇಳಿದ್ರಿ, ಚೆನ್ನಾಗಿ ಹೇಳಿದ್ರಿ. ಭಕ್ತರ ಕತೆ ಹೇಳು ಅಂದ್ರೆ ಹೇಳ್ತೀನಿ ನೋಡಿ ಮಾತಾಜಿ. ಯಾವ್ದು ಹೇಳ್ತೀರಾ? ನಮ್ಮ ಮಹಾರಾಷ್ಟ್ರದ ನಾಮದೇವ್ ಮಹಾರಾಜನ್ ನಂಗೆ ತುಂಬಾ ಇಷ್ಟ. ನೀವು ಎಸ್ ಅಂದ್ರೆ ನಾನು ಅವ್ರು ಹೇಳ್ತೀನಿ, ಅವ್ರು ಹೇಗೆ ಭಕ್ತರಿದ್ರು, ಯಾವ ತರ ವರ್ಷಿಪ್ ಮಾಡಿದ್ರು, ಹೇಗೆ ವಿಠೋಬಾ ಅವರನ್ನ ಇದು ಮಾಡ್ತಾ ಇದ್ರು. ಮಾತಾಜಿ, ಖಂಡಿತವಾಗ್ಲೂ ನಾವು ಅವ್ರ ಬಗ್ಗೆ ಎಲ್ಲ ತಿಳ್ಕೊಳಕ್ಕೆ ತುಂಬಾ ಇಷ್ಟ ಪಡ್ತೀವಿ ಮಾತಾಜಿ. ಬಿಕಾಸ್ ನಿಮ್ ಮಹಾರಾಷ್ಟ್ರದು ಸಂತ ತುಕಾರಾಮ್, ಹಿ ವಾಸ್ ಅ ವೆರಿ ಬಿಗ್ ಡಿವೋಟಿ. ನಮ್ಗೆ ಅವ್ರ ಪಾಸ್ಟ್ ಟೈಮ್ಸ್ ಬಗ್ಗೆ ಎಲ್ಲ, ಅಂಡ್ ಮೋರ್ ಓವರ್ ಆ ಲ್ಯಾಂಗ್ವೇಜ್ ಅಲ್ಲಿ ಈಗ ಸಂತ ತುಕಾರಾಮ್ ಬಗ್ಗೆ ಓದ್ಬೇಕಂದ್ರೆ ನಾವು ಮರಾಠಿ ಗೊತ್ತಿರ್ಬೇಕು, ಅವ್ರ ಬಗ್ಗೆ ಡೀಪ್ ಆಗಿ ತಿಳ್ಕೊಬೇಕಂದ್ರೆ ಮರಾಠಿ ಲ್ಯಾಂಗ್ವೇಜ್ ಗೊತ್ತಿರ್ಬೇಕು, ವಿಚ್ ವಿ ಡೋಂಟ್ ನೋ. ಸೊ ಅಂತವ್ರ ಬಗ್ಗೆ ಎಲ್ಲ ನೀವು ಏನೋ ಸಂತರ ಬಗ್ಗೆ ನಮ್ಗೆ ಹೇಳ್ತೀವಿ ಅಂದ್ರೆ ಇಟ್ ಇಸ್ ವೆರಿ ಗುಡ್ ಟು ಹಿಯರ್ ಆಲ್ಸೋ, ಅಂಡ್ ವೆರಿ ಗುಡ್ ಫಾರ್ ಯು ಆಲ್ಸೋ ಟು ಟೆಲ್. ಥ್ಯಾಂಕ್ ಯು. ನೆಕ್ಸ್ಟ್ ವೀಕ್ ಬೇಕಾದ್ರೆ ನಾಮದೇವ್ ಮಹಾರಾಜನ್ ಹೇಳ್ತೀನಿ ನಾನು. ಅವ್ರು ಯಾವ ತರ ಇದ್ರು, ಅವ್ರ ಗುರು ಹೇಗೆ, ಅವ್ರು ಯಾವ ತರ ಭಕ್ತಿ ಇತ್ತು, ತುಂಬಾ ಚೆನ್ನಾಗಿದೆ ಅವ್ರದ್ದು. ಎಸ್ ಮಾತಾಜಿ, ಹಿ ವಾಸ್ ವೆರಿ ಬಿಗ್ ಡಿವೋಟಿ ಆಫ್ ವಿಠಲ ಅಲ್ಲ? ಎಸ್. ಅವ್ರ ಜೊತೆ ಹೇಗೆ ಕೃಷ್ಣ ರೆಸ್ಪಾನ್ಸ್ ಮಾಡ್ತಾ ಇದ್ರು, ಸೊ ಹೇಳಿದ್ರೆ ಒಂಥರ ಮೈರ ಜುಮ್ ಆಗುತ್ತೆ. ನಾನ್ ಕೇಳಿದೀನಿ ಮಾತಾಜಿ ಇವ್ರಗಳ ಬಗ್ಗೆ. ಬಟ್ ಏನಂದ್ರೆ ಅದೇ ನಮ್ಗೆಲ್ಲ ಮರಾಠಿ ಎಲ್ಲ ಓದಕ್ ಬರಲ್ವಲ್ಲ, ಅವ್ರ ಬಗ್ಗೆ ಎಲ್ಲ ಬುಕ್ಸ್ ಎಲ್ಲ ಜಾಸ್ತಿ ಇಟ್ ಇಸ್ ಇನ್ ಮರಾಠಿ ಲ್ಯಾಂಗ್ವೇಜ್. ಆಕ್ಚುಲಿ ನಾನು ಕನ್ನಡನೇ ಕಲ್ತಿದ್ದು. ನಮ್ಮ ಹಸ್ಬೆಂಡ್ ಎಲ್ಲ ಮರಾಠಿ ಓದ್ತೀವಿ, ನೋ ಪ್ರಾಬ್ಲಮ್. ಅವರು ಸ್ಟೋರಿಗಳು ಹೇಳ್ತಾ ಇರ್ತಾರೆ, ಈ ತರ ಇರುತ್ತೆ ಅಂತ. ಅಲ್ಲಿ ಸಂತ ತುಂಬಾ ಪವಿತ್ರ ಸಂತರುಗಳು ಅಲ್ಲಿ ಎಲ್ಲ. ಪಂಢರ್ಪುರ್ ಗುಪ್ತ ವೃಂದಾವನ ಅಂತಾರಲ್ವಾ, ಅದಕ್ಕೆ ಪಂಢರ್ಪುರ್ಗೆ ತುಂಬಾ ಚೆನ್ನಾಗಿದೆ ಅಲ್ಲಿ ಸಂತರು. ಓಕೆ ಮಾತಾಜಿ, ಬರ್ಕೊಡಿ, ನಾನ್ ಪ್ರಿಪೇರ್ ಆಗ್ತೀನಿ. ಓಕೆ ಓಕೆ ಮಾತಾಜಿ, ಹೇಳ್ಬೇಕು ಅಂತಾನೆ ಇದ್ದೆ, ಬಟ್ ನೀವು ಸ್ಟೋರಿಗಳೆಲ್ಲ ಕೇಳ್ತಾರ ಇಲ್ಲ ಗೊತ್ತಿಲ್ಲ ಅಂತ ಸುಮ್ಮನಾಗಿದ್ದೆ.
ಇಲ್ಲ, ಶ್ಯಾಮಕಾಂತ ಮಾತಾಜಿ ಹೇಳೋ ಹಾಗೆ ನಮ್ಗೆ ಈಗ ಸಂತ ತುಕಾರಾಮನ್ ಬಗ್ಗೆ ಈಗೆಲ್ಲ ಲೈಕ್ ಏನೋ ಮರಾಠಿ ನಮ್ಗೆ ಅಷ್ಟು ಇದಿರೋದಿಲ್ಲ ಈ ಕಡೆ. ಆಮೇಲೆ even ವೀಣಾ ಮಾತಾಜಿ ಅವರು ಹೇಳಿದ್ರು, ವೀಣಾ ಶಾನ್ಭೋಗ್ ಮಾತಾಜಿ ಅವರು, ನಾನು ವಿಠಲನ್ ಬಗ್ಗೆ ತುಂಬಾ ಬುಕ್ಸ್ ಕಲೆಕ್ಟ್ ಮಾಡ್ತಿದೀನಿ, ಅಲ್ಲಿಂದ ಮರಾಠಿ ಬುಕ್ ತರಿಸ್ತಿದೀನಿ, ರೆಡಿ ಆಗ್ತೀನಿ ಅಂತ. ಪಾಪ ಅವ್ರಿಗೆ ಟೈಮೇ ಸಿಗ್ತಾ ಇಲ್ಲ. ಅವರು ಡೆಂಟಿಸ್ಟ್ ಎಲ್ಲ ತುಂಬಾ ಬ್ಯುಸಿ ಇದಾರೆ. ಹೌದು, ಸೊ ಈ ಡಾಕ್ಟರ್ಗೆ ತರ ಆಗಲ್ಲ ನಿಮ್ಗೆ ಬಿಡಿ ಪಾಪ. ಈ ತರ ನೀವು ಹಂಚ್ಕೊಂಡಾಗ ವಿಷಯ ತುಂಬಾ ಒಳ್ಳೇದಾಯ್ತು ನೋಡಿ, ನೀವು ಹೇಳಿದ್ದು ಇವತ್ತು. ಎಷ್ಟ್ ಮಾತಾಡಿ ಮಾಡ್ತೀನಿ, ಮಹಾರಾಷ್ಟ್ರದ ವಿಠಲ ಪಾಂಡುರಂಗ. ಸರಿ ಮಾತಾಜಿ, ಥ್ಯಾಂಕ್ ಯು ಸೊ ಮಚ್ ಮಾತಾಜಿ. ಹರೇ ಕೃಷ್ಣ, ರಾಧೆ ರಾಧೆ. Yes, Hare Krishna. Yes, Shyamakanta Mataji, you can say the Yes, closing ma'am. prayers. One last announcement ಮಾತಾಡಿ. ಸೊ ನಮ್ಮ ಒಂದು ರೀಡಿಂಗ್ ಸೆಷನ್ ಕಂಟಿನ್ಯೂ ಆಗ್ತಾ ಇದೆ. ಸೊ ದಯವಿಟ್ಟು ಭಕ್ತರಲ್ಲಿ ವಿನಂತಿ, ಲೈಕ್ ಮಾಮೂಲ್ 12:15 to 1 o'clock. ಅಂಡ್ ಐ ನೋ ದಟ್ ಶ್ಯಾಮ್ಲೀಲಾ ಮಾತಾಜಿ ನನ್ನ ಟೈಮ್ ನ ಎತ್ಕೊಂಡ್ಬಿಟ್ಟಿದ್ದಾರೆ ಅಂತ, ಬಟ್ ಏನು ಮಾಡಕ್ ಆಗಲ್ಲ. ಬಿಕಾಸ್ ನಂಗೆ ಈವ್ನಿಂಗ್ ಟೈಮ್ ಖಂಡಿತವಾಗ್ಲೂ ಟೈಮ್ ಮಾಡ್ಕೊಳಕ್ ತುಂಬಾ ಕಷ್ಟ ಆಗುತ್ತೆ ನನ್ ಈವ್ನಿಂಗ್ ಸ್ಲಾಟ್ಸ್. ಸೊ ನೀವೇ ಒಂದ್ಸಲ ಶ್ಯಾಮ್ಲೀಲಾ ಮಾತಾಜಿ ಹತ್ರ ಮಾತಾಡಿ ನೋಡಿ, ಬಿಕಾಸ್ ದಟ್ ಟೈಮಿಂಗ್ ವಾಸ್ ನಮ್ ರೀಡಿಂಗ್ ಸೆಷನ್ಸ್ ಇತ್ತು. ಸೊ ನೋಡಿ, ಇನ್ ಕೇಸ್ ಆಗ್ಲಿಲ್ಲ ಅಂದ್ರೆ ಯಾವ ಕ್ಲಾಸ್ ಅಟೆಂಡ್ ಮಾಡಕ್ಕೆ ಇಂಟ್ರೆಸ್ಟ್ ಆಗುತ್ತೋ ಅದನ್ನ ಅಟೆಂಡ್ ಮಾಡ್ಬೋದು. ಸೊ ಅನ್ನೋದು 3 chapters ಮಾಡಿದ್ರೆ ನಮ್ದು ಕೃಷ್ಣ ಬುಕ್ ಅಟ್ಲೀಸ್ಟ್ ಒಂದು 3, 4, 5 monthsಗೆ ನಾವು ಆ ಬುಕ್ ನ ಮುಗಿಸಿದೀವಿ ಅಂತ ಆದ್ರೂ ಒಂದ್ ಕಡೆ ಇದಿರುತ್ತೆ. ಸೊ ದಯವಿಟ್ಟು ಭಕ್ತರಲ್ಲಿ ವಿನಂತಿ, ಇಫ್ ಇಟ್ ಇಸ್ ಪಾಸಿಬಲ್ ಜಾಯಿನ್ ಆಗಿ ಡೈಲಿ ಮಾಮೂಲಿ 12:15 to 1 o'clock ರೀಡಿಂಗ್ ಸೆಷನ್ಗೆ. ಓಕೆ ಮಾತಾಜಿ. ಸೊ ಕ್ಲೋಸಿಂಗ್ ಪ್ರೇಯರ್ ಸ್ಟಾರ್ಟ್ ಮಾಡ್ತೀನಿ ಮಾತಾಜಿ. ಏಕೋ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಏಕೋ ದೇವೋ ದೇವಕಿ ಪುತ್ರ ಏವ, ಏಕೋ ಮಂತ್ರಸ್ಯ ತಸ್ಯ ನಾಮಾನಿ ಯಾನಿ, ಕರ್ಮಪಿ ಏಕ ತಸ್ಯ ದೇವಸ್ಯ ಸೇವಾ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವ ಮಮ ದೇವ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ವಸುದೇವಸುತಂ ದೇವಂ ಕಂಸಚಾರೂಣಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಕಾತ್ಯಾಯನಿ ಮಹಾಮಾಯೆ ಮಹಾಯೋಗಿನಿ ಅದೀಶ್ವರಿ ನಂದಗೋಪಸುತಂ ದೇವಂ ಪತಿಂ ಮೇ ಕುರುತೆ ನಮಃ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ವಮಿ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ವಮಿ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ವಮಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀಲ ಹರಿದಾಸ್ ಠಾಕುರ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಗುರುದೇವ್ ಮಹಾರಾಜ್ ಕಿ ಜೈ. ನಿತಾಯ್ ಗೌರ ಪ್ರೇಮನಂದೇ. ಹರಿ ಹರಿ ಬೋಲ್. ಥ್ಯಾಂಕ್ ಯು ಮಾತಾಜಿ. ನಾ ಎಂಡ್ ಮಾಡ್ತೀನಿ ಮಾತಾಜಿ.